ಹೆಣ್ಮಕ್ಳಲ್ಲಿ ಕಾಮನ್ ಆಗಿ ಆಗೋದು. ಯಾಕಂದ್ರೆ ಬಿಕಾಸ್ ಅವರು ಪ್ರೆಗ್ನೆಂಟ್ ಇದ್ದಾಗ ಅದೆಲ್ಲ ಹಾರ್ಮೋನಲ್ ಚೇಂಜಸ್ ಆಗ್ತದೆ, ಅದರಿಂದ ಅದು ಡೆವಲಪ್ ಆಗ್ತದೆ. ಹಾರ್ಮೋನಲ್ ಇದರಿಂದ ಇದು ಪರ್ಮನೆಂಟ್ ಇರೋದೇ ಅದು ಅವ್ರಿಗೆ ತೊಂದರೆ ಮಾಡ್ತಿದ್ದಂಗೆ ಅದು ಮತ್ತೆ ಅದಕ್ಕೆ ಆಪರೇಷನ್ ಎಲ್ಲ ಇರ್ತದೆ ಬೇರೆ ಬೇರೆ ತರದ್ದು. ಅದು ಈ ಕಂಪಲ್ಸರಿ ಅಯೋಡೈಸ್ಡ್ ಸಾಲ್ಟೇ ಬರೋದು, ನಾನ್ ಅಯೋಡೈಸ್ ಬರೋದಿಲ್ಲ ಈಗ. ಅದೆಲ್ಲ ಮೊದಲಿತ್ತು, ಅವಾಗ ಥೈರಾಯ್ಡ್ ಬಹಳ ಜಾಸ್ತಿ ಆಗ್ತಿತ್ತು ಪ್ರಮಾಣ. ಈಗ ನಾವು ತಿಂದ ಆಹಾರಗಳು ಜೀರ್ಣ ಆಗ್ಲಿಕ್ಕೆ ನೀವು ಹೇಳ್ದ ಈ ಇನ್ಸುಲಿನ್ ಬೇಕೇ ಬೇಕು. ಅದೇನಾದ್ರೂ ವೇರಿಯೇಷನ್ ಆಯ್ತು ಅಂತಂದ್ರೆ ಈ ರೀತಿ ಸಮಸ್ಯೆಗಳಾಗುತ್ತೆ. ಹೌದೌದು. ಅಂದ್ರೆ ಈಗ ಯಾರು ಕಂಟಿನ್ಯೂಸ್ ನಿಂತ್ಕೋತಾರೆ, ಈಗ ಪೊಲೀಸ್ ಇರ್ತಾರೆ ಒಂದೇ ಕಡೆ ನಿಂತ್ಕೊಳ್ಳಿ, ಈಗ ಸರ್ಜನ್ಸಿಗೂ ಎಷ್ಟೊಂದು ಜನ ನಿಂತ್ಕೊಂಡು ಅವರ್ಸ್ ಗಟ್ಟಲೆ ಆಪರೇಷನ್ ಮಾಡ್ತಾರೆ, ಅವರಿಗೆಲ್ಲ ಆಗೋ ಸಾಧ್ಯತೆ ಇರ್ತದೆ ವೆರಿಕೋಸ್ ವೇನ್ಸ್. ಸೊ ಆ ತರ ಪ್ರೊಫೆಷನ್ ಟೀಚರ್ಸ್ ಅವರಿಗೆಲ್ಲ, ಕಂಡಕ್ಟರ್ಸ್ ಅವರಿಗೆಲ್ಲ ಆಗೋ ಸಾಧ್ಯತೆ ಇರ್ತದೆ, ಯಾಕಂದ್ರೆ ಅವ್ರು ಕಂಟಿನ್ಯೂಸ್ ನಿಂತ್ಕೋತಾರಲ್ಲ. ಸರ್, ಇನ್ನೊಂದು ಇವಾಗ ನಾರ್ಮಲ್ಲು ಎಲ್ಲರಲ್ಲೂ ಆಗುವಂಥದ್ದು ಥೈರಾಯ್ಡ್ ಅಂದ್ರೆ ಏನು ಸರ್ ಅದು? ಸೊ ಥೈರಾಯ್ಡ್ ಅಂದರೆ ಒಂದು ಈ ಕತ್ತಿನ ಭಾಗದಲ್ಲಿ ಎದುರುಗಡೆ ನೆಕ್ ಹತ್ರ ಸ್ವೆಲ್ಲಿಂಗ್ ಆಗುತ್ತೆ. ಅದು ಥೈರಾಯ್ಡ್ ಏನು ನಾರ್ಮಲ್ ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ ಅದು ದೊಡ್ಡ ಆಗುತ್ತೆ. ಅದು ಯಾಕೆ ಆಗುತ್ತೆ ಅಂದರೆ ಹಾರ್ಮೋನ್ ಹೆಚ್ಚು ಕಮ್ಮಿ ಆಗಿ ವೇರಿಯೇಷನ್ ಆಗಿ ಅದರಿಂದ ಥೈರಾಯ್ಡ್ ಆಗೋದು. ಅದು ಹೆಣ್ಮಕ್ಳಲ್ಲಿ ಕಾಮನ್ ಆಗಿ ಆಗೋದು. ಯಾಕಂದರೆ ಬಿಕಾಸ್ ಅವರು ಪ್ರೆಗ್ನೆಂಟ್ ಇದ್ದಾಗ ಅದೆಲ್ಲ ಹಾರ್ಮೋನಲ್ ಚೇಂಜಸ್ ಆಗ್ತದೆ, ಅದರಿಂದ ಅದು ಡೆವಲಪ್ ಆಗ್ತದೆ. ಸೊ ಅದರಲ್ಲೂ ಬೇರೆ ಬೇರೆ ಥರದ್ದಿರುತ್ತೆ. ಒಂದು ಫುಲ್ ಬಾವು ಬರುತ್ತೆ, ಫುಲ್ ಇಲ್ಲಾಂದ್ರೆ ಸಣ್ಣದಿರುತ್ತೆ, ಆ ಥರ ಎಲ್ಲ ಇರುತ್ತೆ. ಅವರಿಗೆ ಇಫ್ ಎಟ್ ಆಲ್ ಜಾಸ್ತಿ ಅದರಿಂದ ತೊಂದರೆ ಆಗ್ತಿದೆ ಇದು ಅಂತಂದರೆ ಅದಕ್ಕೆ ಆಪರೇಷನ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಅದಕ್ಕೆ ಗುಳಿಗೆ ಅದು ತಗೋತಾರೆ. ಥೈರಾಯ್ಡ್ ಅಲ್ಲಿ ಹಾಗಾದ್ರೆ ಎಷ್ಟು ಯಾವ್ಯಾವ ರೀತಿ ಥೈರಾಯ್ಡ್ಗಳು ಹೇಗೆ? ಥೈರಾಯ್ಡ್ ಅಲ್ಲಿ ಒಂದು ಅದು ಗಾಯ್ಟರ್ ಅಂತ ಹೇಳ್ತೀನಿ. ಗಾಯ್ಟರ್ ಅಂದ್ರೆ ಥೈರಾಯ್ಡ್ ಗಡ್ಡೆ. ಅದರಲ್ಲಿ ಒಂದು ಸಿಂಗಲ್ ಕೆಲವರಿಗೆ ದಪ್ಪ ಆಗಿರುತ್ತಲ್ಲ, ಅದು ಥೈರಾಯ್ಡ್ ಅಂದ್ರೆ ಅದು ಗಾಯ್ಟರ್ ಅಂತ ಹೇಳ್ತೀವಿ. ಮಮ್ಸ್ ಅಲ್ಲ, ಮಮ್ಸ್ ಆಗೋದು ಇಲ್ಲಿ ಕಿವಿ ಎದುರುಗಡೆ ಸರೈವರಿ ಗ್ಲ್ಯಾಂಡ್ ಅಂತ ಇರ್ತದೆ, ಅದರಲ್ಲಿ ಆಗ್ತದೆ. ಅದು ಮಮ್ಸ್, ಅದು ಇನ್ಫೆಕ್ಟಿವ್ ಡಿಸೀಸ್. ಅದು ಮಮ್ಸ್ ಬೇರೆ, ಇದು ಹಾರ್ಮೋನಲ್ ಇದರಿಂದ ಇದು ಪರ್ಮನೆಂಟ್ ಇರೋದೇ ಅದು ಅವ್ರಿಗೆ ತೊಂದರೆ ಮಾಡ್ತಿದ್ದಂಗೆ ಅದು ಮತ್ತೆ ಅದಕ್ಕೆ ಆಪರೇಷನ್ ಎಲ್ಲ ಇರ್ತದೆ ಬೇರೆ ಬೇರೆ ತರದ್ದು. ಇದು ಕಾಮನ್ ಆಗಿ ಮೊದಲೇನಾಗ್ತಿತ್ತು ಅಂದ್ರೆ ಅಯೋಡಿನ್ ಡೆಫಿಷಿಯನ್ಸಿಯಿಂದ ಆಗ್ತಿತ್ತು. ಈಗೇನಾಗಿದೆ, ಈಗೆಲ್ಲ ಸಾಲ್ಟ್ ಎಲ್ಲ ಈಗ ಅಯೋಡೈಸ್ಡ್ ಸಾಲ್ಟೇ ಬರೋದ್ರಿಂದ ಸೊ ಅದು ಪ್ರಾಬ್ಲಮ್ ಈಗ ಆಗೋದಿಲ್ಲ. ಮೊದಲೆಲ್ಲ ಹಳೆ ಕಾಲದಲ್ಲಿ ಅದು ಈ ಕಂಪಲ್ಸರಿ ಅಯೋಡೈಸ್ಡ್ ಸಾಲ್ಟೇ ಬರೋದು, ನಾನ್ ಅಯೋಡೈಸ್ ಬರೋದಿಲ್ಲ ಈಗ. ಅದೆಲ್ಲ ಮೊದಲಿತ್ತು, ಅವಾಗ ಥೈರಾಯ್ಡ್ ಬಹಳ ಜಾಸ್ತಿ ಆಗ್ತಿತ್ತು ಪ್ರಮಾಣ. ಈಗ ಅದರಿಂದ ಕಂಟ್ರೋಲ್ ಆಗ್ತಾ ಇದೆ. ಇದು ನೀವು ಅಂದ್ರೆ ಈಗ ಥೈರಾಯ್ಡು ಲೇಡೀಸ್ಗೆ ಜಾಸ್ತಿ ಅಂತಂದ್ರೆ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ, ಮತ್ತೆ ತುಂಬಾ ಜನ ಈಗ ಅವರು ಟೀನೇಜಿಗೆ ಬಂದಿರ್ತಾರೆ, ಆ ಟೈಮಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ, ಬಂದಿದೆ ಅಂತ ಹೇಳ್ತಾರೆ. ಸರ್, ಅದು ಯಾಕೆ, ಅದು ಹೇಗೆ? ಅದು ಏನಂದ್ರೆ ಅದು ಸೇಮ್ TSH ಅಂತ ಹೇಳ್ತೀವಿ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಇರುತ್ತೆ. ಅದು ಎಸ್ಪೆಷಲಿ ಯಾವಾಗ ಅವ್ರ ಮಕ್ಕಳು ದೊಡ್ಡವರಾಗ್ತಾರೆ, ಪ್ಯೂಬರ್ಟಿ ಅಂತ ಹೇಳ್ತೀವಲ್ಲ, ಅವಾಗ ಅದು ಜಾಸ್ತಿ ಆಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಇನ್ನು ಒಂದು ಪ್ರೆಗ್ನೆನ್ಸಿ ಟೈಮಿಗೆ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಇವೆರಡು ಅವು ಆಗಿರೋದ್ರಿಂದ ಟೀನೇಜ್ ಅಲ್ಲಿ ಸಣ್ಣ ವಯಸ್ಸು ಮಕ್ಕಳಿಗೂ ಅದು ಕಾಣಿಸ್ಕೊಳ್ಳುತ್ತೆ. ಓಕೆ, ಈ ಥೈರಾಯ್ಡ್ಸ್ಗೆ ಹಾಗಾದ್ರೆ ಸರ್ಜರಿ ಏನಾದರೂ ಇರುತ್ತಾ, ಹೇಗೆ? ಥೈರಾಯ್ಡ್ ಸರ್ಜರಿ ಇರುತ್ತೆ. ಒಂದೇನಾಗ್ತದೆ, ಥೈರಾಯ್ಡ್ ಇರೋದ್ರಿಂದ ಅವರಿಗೆ ಧ್ವನಿ ಪೆಟ್ಟಿಗೆ ಮೇಲೆ ಪ್ರೆಷರ್ ಹಾಕೋದು, ಇಲ್ಲ ಊಟ ಮಾಡ್ಬೇಕಾದ್ರೆ ತೊಂದರೆ ಆಗೋದು, ಇಲ್ಲ ಕಾಸ್ಮೆಟಿಕ್ ರೀಸನ್ ಹೇಳ್ತಾರೆ, ಈಗ ದೊಡ್ಡದು ಕಾಣ್ತಾ ಇದೆ ಇದು ಅಂತ ಹೇಳಿ, ಅದಕ್ಕೋಸ್ಕರ ನಾವು ಸರ್ಜರಿನೂ ಇರುತ್ತೆ. ಸರ್, ಮತ್ತೆ ಈ ಥೈರಾಯ್ಡ್ಗೂ ಕಾನ್ಸ್ಟಿಪೇಷನ್ಗೂ ಏನಾದರೂ ಸಂಬಂಧ ಇದೆಯಾ? ಥೈರಾಯ್ಡ್ ಅಂದ್ರೆ ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಹೈಪೋಥೈರಾಯ್ಡಿಸಮ್ ಅಂತ ಆಗ್ತದೆ. ಅಂದ್ರೆ ಥೈರಾಯ್ಡ್ ಅಂಶ ಹಾರ್ಮೋನ್ ಯಾವ ಕಡಿಮೆ ಇರ್ತದೆ ಅವರಿಗೆ ಕಾನ್ಸ್ಟಿಪೇಷನ್ ಇರ್ತದೆ ಸಾಮಾನ್ಯವಾಗಿ. ಓಕೆ. ಈಗ ಇನ್ನೊಂದು, ಈ ಥೈರಾಯ್ಡ್ ಬಂತು ಅಂತಾದರೆ ಲೈಫ್ ಟೈಮ್ ಪೂರ್ತಿ ಮೆಡಿಸಿನ್ ತಗೋಬೇಕು ಅಥವಾ ಅವರಿಗೆ ಕಡಿಮೆನೇ ಆಗೋಲ್ಲ, ಈ ಥರ ಎಲ್ಲ ಹೇಳ್ತಾರೆ. ಅದು ಹೇಗೆ, ಅಂದರೆ ಅದನ್ನ ಕಡಿಮೆ ಕೂಡ ಆಗತ್ತಾ, ಹೇಗೆ? ಕಡಿಮೆನೂ ಆಗುತ್ತೆ, ಭಾಳ ಕಡಿಮೆ ಆಗೋ ಪ್ರಮಾಣ ಭಾಳ ಕಮ್ಮಿ. ಯೂಶಲಿ ಥೈರಾಯ್ಡ್ ಬಂತು ಅಂದರೆ ಅದು ಹೈಪೋಥೈರಾಯ್ಡಿಸಮ್ ಏನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ, ಅದು MG ಅಲ್ಲಿ ನಾವು ಅವ್ರದ್ದು ತೋಳೋ ಡೋಸ್ ಕಮ್ಮಿ ಮಾಡ್ತೀವಿ. ಎವ್ರಿ 3 months 4 monthsಗೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ ಬರ್ತಾರಲ್ಲ, ಟೆಸ್ಟ್ ಮಾಡಿಸ್ಕೊಂಬರಕ್ಕೆ ಹೇಳಿ ಅದ್ರ ವ್ಯಾಲ್ಯೂ ನೋಡಿಕೊಂಡು ಅದ್ರ ಪ್ರಕಾರ ವೇರಿಯೇಷನ್ ಮಾಡ್ತೀವಿ. ಅಕಸ್ಮಾತ್ ಕಂಟಿನ್ಯೂ 6 months ಎಲ್ಲ ಆದರೆ ಅವಾಗಷ್ಟೇ ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಕ್ಕೆ ಹೇಳ್ತೀವಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅದು ಹಂಗೆ ಆಗೋ ಸಾಧ್ಯತೆಗಳು ಕಮ್ಮಿ. ಸೊ ಅದು ಲೈಫ್ ಲಾಂಗು ತಗೋಬೇಕಾಗ್ತದೆ ಥೈರಾಯ್ಡ್. ಓಕೆ. ಸರ್, ಹಾಗಾದ್ರೆ ಇದು ಈಗ ಹೈಪೋಥೈರಾಯ್ಡ್ ಮತ್ತು ಹೈಪರ್ ಥೈರಾಯ್ಡ್ ಅಂದರೆ ಅದು ಹೆಂಗೆ, ಅದು ಏನಾದರೂ ಡಿಫ್ರೆನ್ಸು? ಮತ್ತು ಅದು ಈಗ ಹೈಪೋಥೈರಾಯ್ಡ್ ಬಂದರೆ ಏನು, ಹೈಪರ್ ಥೈರಾಯ್ಡ್ ಬಂದರೆ ಏನಾಗುತ್ತೆ, ಎರಡು ನಮ್ಮ ಬಾಡಿಯಲ್ಲಿ ಏನಾಗುತ್ತೆ, ಮತ್ತು ಅದಕ್ಕೆ ನಾವು ಯಾವ ರೀತಿ ಆಹಾರಗಳು ಇತ್ಯಾದಿ?
ಆಹಾರ ಅಂದರೆ ಅದೇ ಹೇಳಿದ್ದು ನಾನೀಗ, ಒಂದು ಕ್ಯಾಬೇಜಲ್ಲಿ ಜಾಸ್ತಿ ಇದಿರುತ್ತೆ, ಅಯೋಡಿನ್ ಇರುತ್ತೆ. ಕ್ಯಾಬೇಜು, ಕಾಲಿಫ್ಲವರ್ ಅದೆಲ್ಲ ಇರ್ತದೆ, ಅದೇನು ಅದು ಅವಾಯ್ಡ್ ಮಾಡಬೇಕು ಆದಷ್ಟು ಫುಡ್ಡಲ್ಲಿ. ಅಯೋಡೈಸ್ ನಮಗೆ ಇದು ಅಂತ ಹೆಂಗೆ ತಗೋತಾ ಇದೀವಿ, ಉಪ್ಪು. ಏನಂದರೆ ಇದು ಥೈರಾಯ್ಡಲ್ಲಿ 2 ಥರ ಇರುತ್ತೆ. ಒಂದು ಹಾರ್ಮೋನ್ಸಲ್ಲಿ TSH ಅಂತ ಇರ್ತದೆ, ಇನ್ನು ಒಂದು T3 T4 ಅಂತ ಇರ್ತವೆ. 3 ಹಾರ್ಮೋನ್ಸ್ ಇರ್ತವೆ. ಇವು ಯಾವಾಗ TSH ಜಾಸ್ತಿ ಆಗುತ್ತೋ ಅವರಿಗೆ ಹೈಪೋಥೈರಾಯ್ಡಿಸಮ್ ಆಗುತ್ತೆ, ಅಂದರೆ ಎಲ್ಲ ಬಾಡಿ ಫಂಕ್ಷನಿಂಗ್ ಸ್ಲೋ ಆಗ್ತದೆ. ಓಕೆ, ಈಗ ಸಾಮಾನ್ಯ ಹೇಳೋದಾದ್ರೆ ಎಲ್ಲ ನಿಮ್ದು ಸ್ಲೋ ಆಗ್ತಾ ಹೋಗ್ತದೆ, ಎಲ್ಲ ಬಾಡಿ ಫಂಕ್ಷನಿಂಗ್ ಸ್ಲೋ ಆಗ್ತಾ ಹೋಗ್ತದೆ. ಹೈಪರ್ ಥೈರಾಯ್ಡ್ ಅಂದ್ರೆ T3 T4 ಜಾಸ್ತಿ ಆದಾಗ ಅವರಿಗೆಲ್ಲ ಹೈಪರ್ ಆಗ್ತದೆ, ಅಂದ್ರೆ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಸ್ವೆಟ್ಟಿಂಗ್ ಎಲ್ಲ ಜಾಸ್ತಿ ಆಗ್ತದೆ. ಸೊ ಹಾಗೆ ಒಂಥರ ಇದು ರೆಸ್ಟ್ಲೆಸ್ ಇರ್ತದೆ. ಆಕ್ಟಿವ್ನೆಸ್ ಮೇಲೂ ಎಫೆಕ್ಟ್ ಆಗುತ್ತೆ ಅದು, ಅಂದ್ರೆ ಅದರಿಂದ ಆಕ್ಟಿವ್ನೆಸ್ ಎಫೆಕ್ಟ್ ಆಗುತ್ತೆ. ಓಕೆ ಓಕೆ ಸರ್. ಹಾಗಾದ್ರೆ ಈಗ ಥೈರಾಯ್ಡ್ ಇದ್ದವರಿಗೆ ಪ್ರೆಗ್ನೆನ್ಸಿ ಆ ಸಂದರ್ಭದಲ್ಲಿ ಥೈರಾಯ್ಡ್, ಅಥವಾ ಅದು ಈಗ ತಾಯಿಗೆ ಥೈರಾಯ್ಡ್ ಇದೆ ಅಂತ ಆದಾಗ ಮಗುವಿಗೆ ಬರುತ್ತಾ, ಹೇಗೆ? ಇಲ್ಲ, ಹಂಗೆ ಬರೋದು ಹಂಗಿಲ್ಲ. ಇಲ್ಲ ಇಲ್ಲ. ಓಕೆ, ಮತ್ತೆ ಸ್ಟಾರ್ಟಿಂಗ್ ಹುಟ್ಟಿದಾಗ ಸ್ವಲ್ಪ ಪ್ರಾಬ್ಲಮ್ ಇದಾಗತ್ತೆ, ಬಿಟ್ರೆ ಆಮೇಲೆ ಸರಿ ಹೋಗುತ್ತೆ, ಅದೇನು ತೊಂದರೆ ಇಲ್ಲ. ಓಕೆ, ಈಗ ಹಾಗಾದ್ರೆ ಈಗ ಥೈರಾಯ್ಡ್ ಇದ್ದಾಗ ಪ್ರೆಗ್ನೆಂಟ್ ಆಗಬಾರ್ದು ಆ ಥರ ಏನಿಲ್ಲ? ಹಂಗೇನಿಲ್ಲ. ಓಕೆ, ಅಂದ್ರೆ ಅದ್ರ ಬಗ್ಗೆ ಕೇರ್ ಜಾಸ್ತಿ ತಗೊಂಡಿರ್ಬೇಕಾ? ಹೌದು, ಇಲ್ಲ ಅದಕ್ಕೆ ಮೆಡಿಕೇಶನ್ ಇರುತ್ತೆ, ಅದು ಮೆಡಿಕೇಶನ್ ತಗೊಂಡ್ರೆ ಆಯ್ತು ಅಷ್ಟೇ. ಅದಕ್ಕೇನು ಟ್ರೀಟ್ಮೆಂಟ್ ಇರ್ತದೆ ತಗೋತಾ ಇದ್ರೆ ಆಯ್ತು. ಯೂಶಲಿ ಏನು ಆಗಬಾರ್ದು ಅಂತಿಲ್ಲ. ಪ್ರೆಗ್ನೆನ್ಸಿಯಿಂದ ಅದಕ್ಕೂ ಪ್ರಾಬ್ಲಮ್ ಆಗೋದಿಲ್ಲ, ಅದರಿಂದ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಈಗ ಹಾಗಾದ್ರೆ ಗಂಡಸರಿಗೆ ಥೈರಾಯ್ಡ್ ಬರಲ್ವಾ, ಹೇಗೆ? ಥೈರಾಯ್ಡ್ ಬರುತ್ತೆ ಗಂಡಸರಿಗೆ, ಬಟ್ ಬಹಳ ಕಮ್ಮಿ. ಯಾಕಂದ್ರೆ ಅವ್ರಿಗೆ ಅದು ಹಾರ್ಮೋನ್ ವೇರಿಯೇಷನ್ ಆಗೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಗಂಡಸರಿಗೆ ಬಂದಿದೆ ಅಂದ್ರೆ ನಾವು ಫಸ್ಟ್ ಕ್ಯಾನ್ಸರ್ ಏನಾದ್ರು ಇದೆಯಾ ನೋಡ್ಕೋತೀವಿ. ಸೊ ಗಂಡಸರಲ್ಲಿ ಆಗುತ್ತೆ ಅಂದ್ರೆ ಕ್ಯಾನ್ಸರ್ ಇದೆಲ್ಲ ಫಸ್ಟ್ ನೋಡ್ಕೋತೀವಿ. ಅಂದ್ರೆ ಈಗ ಉದಾಹರಣೆಗೆ ಥೈರಾಯ್ಡ್ ಇದೆ, ಸೊ ನೀವು ಕ್ಯಾನ್ಸರ್ ಚೆಕ್ ಮಾಡಬೇಕು ಅಂತಂದ್ರೆ ಯಾವ ರೀತಿ, ಅಂದ್ರೆ ಯಾವ ಕ್ಯಾನ್ಸರ್ಗೆ ಅದು ಹೋಗ್ಬಹುದು, ಹೇಗೆ? ಅಲ್ಲ, ಥೈರಾಯ್ಡ್ ಕ್ಯಾನ್ಸರ್ ಆಗುತ್ತೆ, ಥೈರಾಯ್ಡ್ ಗಡ್ಡೆ ಏನಾಗುತ್ತೆ. ಈಗ ಗಂಡಸರಲ್ಲಿ, ಹೆಣ್ಮಕ್ಳಲ್ಲಿ ನಾವು ಅಷ್ಟೊಂದು ಅದು ಇದಿರುತ್ತೆ ಅಂತ ಗೊತ್ತಿರುತ್ತೆ. ಗಂಡಸರಲ್ಲಿ ಗಡ್ಡೆ ಆಗಿ ಬಂದ್ರೆ ಫಸ್ಟ್ ತಲೆಗೆ ಬರೋದು ಮಸ್ಟ್ ನಾವು ಅವರಿಗೆ ಕ್ಯಾನ್ಸರ್ ರೂಲ್ ಔಟ್ ಮಾಡ್ಕೋತೀವಿ. ಮೋಸ್ಟ್ ಆಫ್ ದ ಟೈಮ್ ಕ್ಯಾನ್ಸರ್ ಇರುತ್ತೆ, ಯಾಕಂದ್ರೆ ಸಾಮಾನ್ಯವಾಗಿ ಗಂಡಸರಲ್ಲಿ ಆಗೋದಿಲ್ಲ. ಆಯ್ತು ಅಂದ್ರೆ ಅದು ಮೇನ್ ಚಾಚಿ ಚಾನ್ಸಸ್. ಓಕೆ ಓಕೆ. ಈಗ ಥೈರಾಯ್ಡ್ನ ಏನು ಈ ಭಾಗದ ಮೇಲೆ ಒತ್ತಡ ಬೀರೋದ್ರಿಂದ ಏನಾದರೂ ಥೈರಾಯ್ಡ್ ಆಗುತ್ತಾ? ಅಂದರೆ ಈ ಗಂಟಲು, ಧ್ವನಿ ಪೆಟ್ಟಿಗೆ ಆ ಭಾಗದ ಮೇಲೆ, ಈಗ ಉದಾಹರಣೆಗೆ ತುಂಬಾ ಗಂಟ್ಲಿಗೆ ಸ್ಟ್ರೆಸ್ ಕೊಡೋದು, ಅದರಿಂದ ಏನಾದರೂ ಮತ್ತೆ ಸಂಬಂಧ ಇಲ್ಲ? ಓಕೆ ಸರ್. ಈಗ ಅದಕ್ಕೆ ಸರ್ಜರಿ ಅಂದ್ರೆ ಹೇಗೆ, ಅದು ಎಷ್ಟು ಟೈಮ್ ಇಂದ ಅಥವಾ ಏನು ಮಾಡ್ತಾರೆ? ಸರ್ಜರಿ ಅಂದ್ರೆ ದಟ್ ಇಸ್ ಮೇಜರ್ ಸರ್ಜರಿ, ಬಹಳ ಮೇಜರ್ ಸರ್ಜರಿ ಆಗುತ್ತೆ. ಅದರಲ್ಲಿ ಥೈರಾಯ್ಡ್ ನಾವು ಯಾವ ಭಾಗ ಅಂದ್ರೆ ಥೈರಾಯ್ಡ್ 2 ಗ್ಲ್ಯಾಂಡ್ ಇರ್ತಾವಲ್ಲೇ, ಈ ಕಡೆ ಒಂದು ಇರುತ್ತೆ, ರೈಟ್ ಲೆಫ್ಟ್. 2 ಆಗಿದ್ರೆ 2 ತೆಗಿತೀವಿ ಗಡ್ಡೆ ಆಗಿದ್ರೆ, ಇಲ್ಲ 1 ಆಗಿದ್ರೆ 1 ಭಾಗ ಯಾವ್ದಾಗಿದ್ರೆ ಅದು ತೆಗಿತೀವಿ. ಆಮೇಲೆ ಮೇನ್ ಅಂದ್ರೆ ಸರ್ಜರಿ ಟೈಮಿಗೆ ಇಂಪಾರ್ಟೆಂಟ್ ಏನಂದ್ರೆ ಈ ಜನರಲ್ಲಿ ಕಲ್ಪನೆ ಏನಿರೋದಂದ್ರೆ ನಾವು ಅದು ವಾಯ್ಸ್ ಹೋಗ್ಬಿಡುತ್ತೆ ಪೋಸ್ಟ್ ಆಪರೇಷನ್ ಆದ್ಮೇಲೆ, ಮಾತಾಡಕ್ ಆಗೋದಿಲ್ಲ ಹಂಗೆಲ್ಲ ಹೇಳ್ತಾರೆ. ಬಟ್ ಅದೆಲ್ಲ ತಪ್ಪು ಕಲ್ಪನೆ. ಹಂಗೆ ಆಗೋ ಸಾಧ್ಯತೆಗಳು ಬಹಳ ಕಮ್ಮಿ. ರಿಸ್ಕ್ ಇರುತ್ತೆ, ಇಲ್ಲ ಅಂತಿಲ್ಲ, ಬಟ್ ಯೂಶಲಿ ನಾವು ಅದು ಆಗೋದಿಲ್ಲ ಹಂಗೆ, ಬಹಳ ಚಾನ್ಸಸ್ ಕಮ್ಮಿ. ಅದು ಒಂದು ನರ್ವ್ಸ್ ಇರ್ತದೆ, ರಿಕರೆಂಟ್ ಲಾರೆಂಜಲ್ ನರ್ವ್ ಅಂತ ಹೇಳ್ತೀವಿ. ಅದಕ್ಕೆ ಎಫೆಕ್ಟ್ ಆದ್ರೆ ಅದಕ್ಕೆ ಆಪರೇಷನ್ ಮಾಡ್ಬೇಕಾದ್ರೆ ತೊಂದರೆ ಆದ್ರೆ ಅದು ಧ್ವನಿಪೆಟ್ಟಿಗೆ ಇದಾಗುತ್ತೆ. ಬಟ್ ಯೂಶಲಿ ಮೋಸ್ಟ್ ಆಫ್ ದ ಟೈಮು 90%, 95 to 99% ಏನೂ ಆಗೋದಿಲ್ಲ ಮೋಸ್ಟ್ ಆಫ್ ದ ಟೈಮ್. ಯಾಕಂದ್ರೆ ಇನ್ನೊಂದು ಸೈಡ್ ಇರುತ್ತೆ, ಅದಕ್ಕೆ ಹಾನಿನೂ ಆಗೋದಿಲ್ಲ. ಸೊ ಅದು ಒಂದು ಎಸ್ಪೆಷಲಿ ಈಗ ನಾವು ರೀಸೆಂಟಾಗಿ ಒಂದು ಪೇಷಂಟ್ ಬಂದಿತ್ತು, ಈಗೆಲ್ಲ ಬೇರೆ ಕಡೆ ಅವರು ಧ್ವನಿಪೆಟ್ಟಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದಕ್ಕೆ ನಾವು ಇಲ್ಲೇ ಮಾಡಿಕೊಟ್ಟಿದ್ದೀವಿ. ಅವರಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಅವರು ಎಲ್ಲ ಸರಿಯಾಗಿದ್ದಾರೆ. ಸರ್ ಅದೇ ಈಗ ಮತ್ತೆ ಅಂದರೆ ಅದೇ ವಿಷಯ ಅಂತ, ಈಗ ಇನ್ಫರ್ಟಿಲಿಟಿ ಅದಕ್ಕೇನಾದರೂ ಮತ್ತೆ ಥೈರಾಯ್ಡ್ ಇಂದ ಹೈಪೋಥೈರಾಯ್ಡಿಸಮ್ ಅಲ್ಲಿ ಆಗ್ತದೆ. ಓಕೆ, ಆ ಸಂದರ್ಭದಲ್ಲಿ ಹೇಗೆ? ಅದು ಗೊತ್ತಿರಲ್ಲ ಅವರಿಗೆ, ಹೈಪೋಥೈರಾಯ್ಡ್ ಇದೆ ಅಂತ ಗೊತ್ತಿರಲ್ಲ. ಅದು ಈಗ ನಾವು ಇನ್ಫರ್ಟಿಲಿಟಿ ಇದೆ ಅಂದ್ರೆ ಅದನ್ನು ಒಂದು ಟೆಸ್ಟ್ ಅಲ್ಲಿ ಅದನ್ನು ಒಂದು ಇರ್ತದೆ, TSH ಮಾಡಿಸ್ತೀವಿ. ಅದು ಅದರಲ್ಲಿ ತೊಂದರೆ, ಅದು ಕರೆಕ್ಷನ್ ಮಾಡಿದ್ರೆ ಸರಿ ಆಗ್ತದೆ. ಹಂಗೆ ಅದು ಅದು ಈಗ ಮೆಡಿಸಿನ್ ರೀಸನ್. ಹೌದು. ಓಕೆ ಓಕೆ ಸರ್. ಈಗ ಅಪೆಂಡಿಕ್ಸ್ ಆಗತ್ತೆ, ಅದು ಸಾಮಾನ್ಯವಾಗಿ ಯಾಕೆ ಆಗತ್ತೆ ಅಪೆಂಡಿಕ್ಸು, ಮತ್ತು ಅದರಿಂದ ಅಂದರೆ ಅಪೆಂಡಿಕ್ಸ್ ಆದಾಗ ಏನೇನಾಗುತ್ತೆ? ಅಪೆಂಡಿಕ್ಸು ಸಾಮಾನ್ಯವಾಗಿ ಎಲ್ಲ ಜನರಲ್ಲೂ ಇರುತ್ತೆ. ಅದು ಒಂದು ಕರುಳಿನ ಭಾಗ, ದೊಡ್ಡ ಕರುಳು ಸಣ್ಣ ಕರುಳು ಏನು ಜಂಕ್ಷನ್ ಇರುತ್ತೆ ಆ ಭಾಗದಲ್ಲಿ ಅದು ಅಪೆಂಡಿಕ್ಸ್ ಇರುತ್ತೆ. ಅಪೆಂಡಿಕ್ಸ್ ಅಂತ ವರ್ಡ್ ಸಜೆಸ್ಟ್ ಇಂಗ್ಲೀಷಲ್ಲಿ, ಅದು ವೆಸ್ಟಿಜಲ್ ಆರ್ಗನ್. ಅದು ಅಂದರೆ ಅದ್ರದ್ದೇನು ಯೂಸ್ ಇಲ್ಲ, ಅಂದರೆ ಆರ್ಗನಿಗೆ ನಾವು ಬಾಡಿಯಲ್ಲಿ ಇರಬೇಕಾದ್ರೆ ಅದೇನು ಯೂಸ್ ಆಗೋದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಕ್ಕೆ ಈಗ ಅದು ಯೂರೇಟರ್ ಏನಾದ್ರು ಕಟ್ಟಾಯಿತು ಅದಕ್ಕೆಲ್ಲ ಯೂಸ್ ಮಾಡ್ತೀವಿ, ಅದೆಲ್ಲ ಈಗ ಅಬ್ಸಲ್ಯೂಟ್ ಆಗಿದೆ, ಈಗ ಇದಿಲ್ಲ. ಒಂದಾದರೆ ಅದರಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಯಾಕಾಗುತ್ತೆ ಅಂತಂದರೆ, ಅದು ಲೂಮನ್ ಇರುತ್ತೆ, ಅದು
ಹೆಂಗೆ ಕರುಳಿಗೆ ಹೆಂಗೆ ಒಳಗಡೆ ಲೂಮನ್ ಇರುತ್ತೆ ಹಂಗೆ ಆ ಭಾಗದಲ್ಲೂ ನಾವು ಊಟ ಮಾಡಿದ್ದು ಎಲ್ಲ ಅದ್ರ ಒಳಗಡೆ ಹೋಗ್ತದೆ. ಅದು ಏನಂದ್ರೆ ಬ್ಲೈಂಡ್ ಎಂಡ್ ಆದ್ರೆ ಅಂದ್ರೆ ಈಗ ಸಣ್ಣ ಕರಳು ಇದು ಎರಡು ಸೇರೋ ಕ್ಯಾಪ್ ತರದ ಅಲ್ಲ ಸರ್? ಎರಡು ಇಲ್ಲಿ ಸಣ್ಣ ಕರಳು ಮಧ್ಯದಲ್ಲಿ ಇರ್ತದೆ, ಸಣ್ಣ ಕರಳು ದೊಡ್ಡ ಕರಳು ಜಂಕ್ಷನ್ ಅಲ್ಲಿ ಮಧ್ಯದಲ್ಲಿ ಇರುತ್ತೆ. ಅದಕ್ಕೆ ಒಳಗಡೆ ಹೋಗ್ಬೋದು, ಒನ್ ವೇ ಇರೋದು, ಅದಕ್ಕೆ ಒಳಗಡೆ ಹೋಗಿ ಹೊರಗೆ ಬರೋದು ಅಷ್ಟೇ, ಆ ಕಡೆ ಮುಂದೆ ಹೋಗೋದಿಲ್ಲ ಇಲ್ಲಿ. ಅದು ಬ್ಲೈಂಡ್ ಎಂಡ್ ತರ. ಈಗ ಹಿಂಗೆ ಈಗ ಪೆನ್ ಕೈದು ಕ್ಯಾಪ್ ಇದ್ದಂಗೆ ಆ ಕಡೆ ಹೋದ ಅಲ್ಲೇ. ಈಗ ಏನಾಗ್ತದೆ ಅದಕ್ಕೆ ಮೋಷನ್ ಅಲ್ಲಿ ಹೋಗಿ ಕುತ್ಕೊಂಡಾಗ ಇಲ್ಲ ಏನಾದ್ರು ಗಟ್ಟಿ ವಸ್ತು ಏನಾದ್ರು ಅಲ್ಲಿ ಜೀರ್ಣ ಆಗ್ಲಾರ್ದು ಹೋದಾಗ ಅಲ್ಲಿ ಹೋಗಿ ಕುತ್ಕೊಂಡು ಅಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಅವರಿಗೆ ಈ ಜಾಗದಲ್ಲಿ ಪೇನ್ ಬರುತ್ತೆ. ಒಂದು ಊಟದಲ್ಲಿ ಅದರಿಂದ ಎಸ್ಪೆಷಲಿ ಸ್ಪೈಸಿ ಫುಡ್ ತಿನ್ನೋದ್ರಿಂದ, ಊಟದಲ್ಲಿ ಏನಾದ್ರು ಸರಿಯಾಗಿ ಊಟ ಮಾಡಿಲ್ಲ, ಇಂಡೈಜೆಷನ್ ಆಯಿತು, ಅದರಿಂದ ಅವ್ರಿಗೆ ಆಗ್ತದೆ. ಎಸ್ಪೆಷಲಿ 15 ಇಯರ್ಸಿಂದ 35-40 ಇಯರ್ಸ್ವರೆಗೂ ಸಾಮಾನ್ಯವಾಗಿ ಆಗೋದು ಈ ಏಜ್ಗೆ. ಮೋರ್ ದೆನ್ 50 ಇಯರ್ಸ್ ಅಪೆಂಡಿಕ್ಸ್ ಆಗೋದು ಬಹಳ ಕಮ್ಮಿ. ಆಗಲ್ಲ ಅಂತಿಲ್ಲ, ಅವಾಗ ಫುಡ್ ಡಯಟ್ ಇದನ್ನೇ ಅಷ್ಟೇ. ಅವಾಗ ಎಸ್ಪೆಷಲಿ ಈ ಏಜ್ ಗ್ರೂಪಲ್ಲಿ ಈಗ ಹೊರಗಡೆ ಊಟ ಮಾಡೋದು, ಈಗ ಆ ಥರ ಆಯಿಲಿ ಫುಡ್, ಆಯಿಲ್ ಎಲ್ಲ ಹೆಂಗಿರುತ್ತೆ ಗೊತ್ತಿರಲ್ಲ. ಸೊ ಆ ಥರ ಆಯಿಲಿ ಫುಡ್, ಸ್ಪೈಸಿ ಫುಡ್ ತಿನ್ನೋದ್ರಿಂದ ಅವರಿಗೆ ಎಫೆಕ್ಟ್. ಮೋರ್ ದೆನ್ 50 ಇಯರ್ಸ್ ಆಗಲ್ಲ ಅಂತ ಹೇಳ್ತಿಲ್ಲ, ಬಟ್ ಭಾಳ ಕಮ್ಮಿ ಆಗ್ತದೆ. ಅಲ್ಲ, ಈಗ ಇವನಿಗೆ ಅಪೆಂಡಿಕ್ಸ್ ಪ್ರಾಬ್ಲಮ್ಮೇ ಆಗಿದೆ ಅಂತ ಹೇಗೆ ಅದು ಗೊತ್ತಾಗುತ್ತೆ? ಅವರಿಗೆ ಒಂದು ಸಾಮಾನ್ಯವಾಗಿ ಪೇನ್ ಅಬ್ಡಮನ್ ಅಂತ ಬರ್ತಾರೆ, ಹೊಟ್ಟೆ ನೋವು ಅಂತ ಬರ್ತಾರೆ, ಹೊಟ್ಟೆ ನೋವು, ವಾಂತಿ ಎಲ್ಲ ಬರುತ್ತೆ, ಜ್ವರ ಅಂತ ಬರ್ತಾರೆ. ಅವ್ರಿಗೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತೀವಿ. ಸಾಮಾನ್ಯವಾಗಿ ಮಾಡಿದಾಗ ಗೊತ್ತಾಗ್ತದೆ ಇದು ಇದೆ ಅಂತ ಹೇಳಿ. ಅಪೆಂಡಿಕ್ಸ್ ಇದೆ. ಅಪೆಂಡಿಕ್ಸ್ ಅಲ್ಲೂ ಬೇರೆ ಬೇರೆ ತರದ್ದು ಇರ್ತದೆ. ಒಂದು ಫಸ್ಟ್ ಟೈಮ್ ಅಪೆಂಡಿಕ್ಸ್ ಆಗಿರ್ತದೆ, ಅವ್ರಿಗೆ ಬಹಳ ಸಿವಿಯರ್ ಪೇನ್ ಇರ್ತದೆ. ಅವಾಗ ನಾವು ಅವರಿಗೆ ಒಂದು ಮೆಡಿಸಿನ್ ಕೊಟ್ಟು ನೋಡ್ತೀವಿ. ಮೆಡಿಸಿನ್ ಅಲ್ಲಿ ಸರಿ ಆದ್ರೆ ಸರಿ, ಒಂದು 5 days ಆಂಟಿಬಯೋಟಿಕ್ ಕೊಟ್ಟರೆ ಒಬ್ಬರವ್ರಿಗೆ ಸರಿ ಆಗ್ತದೆ, ಒಬ್ಬರವ್ರಿಗೆ ಸರಿ ಆಗುದಿಲ್ಲ. ಅವಾಗ ಏನಾಗ್ತದೆ, ಅದು ನೆಕ್ಸ್ಟ್ ಸ್ಟೇಜಿಗೆ ಹೋಗ್ಬಿಡ್ತದೆ. ಅಪೆಂಡಿಕ್ಸ್ ಅಂದ್ರೆ ಯಾವಕಂದ್ರೆ ಒಬ್ರಿಗೆ ಕಮ್ಮಿನೂ ಆಗ್ಬೋದು, ಒಬ್ರಿಗೆ ಅದು ಒಡ್ಕೊಂಡು ಇನ್ಫೆಕ್ಷನ್ ಆಗಿ ಅಬ್ಸಿಸ್ಸು ಆಗ್ಬಿಡ್ಬೋದು. ಆದ ಸ್ಟೇಜ್ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಆಗುತ್ತೆ ಅಂತ ಹೇಳಕ್ ಆಗುದಿಲ್ಲ. ಒಬ್ರವ್ರಿಗೆ ಆಗ್ತದೆ, ಒಬ್ರವ್ರಿಗೆ ಆಗುದಿಲ್ಲ. ಅವರ ಬಾಡಿ ಇಮ್ಯುನಿಟಿ ಮೇಲೆ ಹೋಗ್ತದೆ. ಯಾರಿಗೆ ಅದು ನಾವು ಫಸ್ಟಿಗೆ ನಾವು ಅವ್ರಿಗೆ ಇದೇ ಆಗ್ಬಿಡ್ತದೆ ಅಂತ ನಾವು ಇದು ಮಾಡಕ್ ಆಗುದಿಲ್ಲ. ಸೊ ಬಟ್ ನಾವು ಪೇಷಂಟಿಗೆ ತಿಳಿಸಿರ್ತೀವಿ, ಹಿಂಗೆ ಆಗ್ತದೆ, ನಿಮಗೆ ತೊಂದರೆ ಕಮ್ಮಿ ಆಗಿಲ್ಲ ಅಂದ್ರೆ ಬನ್ನಿ ಬೇಗ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದ್ಸರಿ ಅಬ್ಸಿಸ್ ಆಯ್ತು, ಕಿವ ಆಯ್ತು ಅಂದ್ರೆ ಒಳಗಡೆ, ಅದು ಅವಾಗ ಸ್ವಲ್ಪ ಮೇಜರ್ ಸರ್ಜರಿ ಆಗ್ಬಿಡುತ್ತೆ. ಹಾಸ್ಪಿಟಲ್ ಸ್ಟೇನು ಬಹಳ ದಿವಸ ಇರಬೇಕಾಗ್ತದೆ, ಅದೆಲ್ಲ ಇರ್ತದೆ. ಅಂದ್ರೆ ಈಗ ಅಪೆಂಡಿಕ್ಸ್ ಸರ್ಜರಿ ಅಂತ ಆದಾಗ ಹೇಗೆ ಅದು ಅಪೆಂಡಿಕ್ಸ್ ಆ ಆರ್ಗನ್ ಆ ಭಾಗವನ್ನು ರಿಮೂವ್ ಮಾಡ್ತೀರಾ ಹೇಗೆ? ಅಪೆಂಡಿಕ್ಸ್ ಅನ್ನು ತೆಗೆದು ಬಿಡ್ತೀವಿ. ಅದರಲ್ಲೂ ಸಹ ಒಂದು ಲ್ಯಾಪ್ರೋಸ್ಕೋಪಿನೂ ಮಾಡ್ತೀವಿ, ಓಪನ್ ಸರ್ಜರಿನೂ ಮಾಡ್ತೀವಿ. ಅಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಆಪರೇಷನ್ ಮಾಡಿದ್ರೆ ಅವಾಗ ಲ್ಯಾಪ್ರೋಸ್ಕೋಪಿ ಮಾಡೋದು ಅವಾಗ ಮಾಡಿ ತೆಗೆದು ಬಿಡ್ತೀವಿ. ಆದ್ರೆ ಯಾವಾಗ ಕಿವ ಆಗ್ತದೆ ಅವಾಗ ಅದು ಎಲ್ಲ ಅಂಟ್ಕೊಂಡ್ಬಿಡ್ತದೆ, ಕರುಳು ಬಂದಲ್ಲೆಲ್ಲ ಅಂಟ್ಕೊಂಡಾಗ ನಮಗೆ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡೋದು ಕಷ್ಟ ಆಗ್ತದೆ. ಅವಾಗ ಅದು ಮತ್ತೆ ನಾವು ಓಪನ್ ಮಾಡೇ ಮಾಡ್ಬೇಕಾಗ್ತದೆ. ಅದು ಹಾಸ್ಪಿಟಲ್ ಸ್ಟೇನು ಲಾಂಗ್ ಆಗ್ತದೆ. ಅದಕ್ಕೆ ಆದಷ್ಟು ನಾವು ಪೇಷಂಟ್ಗೆ ಇದು ಆಗೋದ್ರೊಳಗೆ ಬಂದ್ಬಿಡಿ ಅಂತ ಹೇಳ್ತೀವಿ. ಮತ್ತೆ ಈ ನಮಗೆ ಗೊತ್ತಿಲ್ಲದೆ ಈ ಕಲ್ಲುಗಳು ಏನಾದರೂ ಊಟದ ಮೂಲಕ ಹೋದ್ರೆ, ಅಥವಾ ಈ ಕೂದಲು ಅಂತದ್ದು, ಅಥವಾ ಇನ್ನೇನೋ ಕೆಲವು ಅನ್ವಾಂಟೆಡ್ ವಸ್ತುಗಳು ಹೋದ್ರೆ ಅದರಿಂದ ಆಗತ್ತೆ ಅಂತ ಹೇಳ್ತಾರೆ. ಅಲ್ಲ, ಮೋಸ್ಟ್ ಆಫ್ ದ ಟೈಮ್ ಅದೇ ಹೇಳಿದ, ಆ ಲೂಮೆನ್ ಅಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ಅದು ಹೊರಗೆ ಬರೋದಿಲ್ಲ. ಹೊರಗೆ ಬಂದ್ರೆ ತೊಂದರೆ ಇಲ್ಲ. ಯಾವಾಗ ಹೊರಗೆ ಬರುದಿಲ್ಲ ಅವಾಗ ಅದು ಇನ್ಫೆಕ್ಷನ್ ಆಗ್ಬಿಡ್ತದೆ. ಅದು ಬ್ಲೈಂಡ್ ಎಂಡ್ ಇರುತ್ತಲ್ಲ, ಸೊ ಅಲ್ಲೇ ಕೂತು ಇನ್ಫೆಕ್ಷನ್ ಆಗ್ಬಿಡ್ತದೆ. ಇವನ್ ಜಂತ್ ಆಗ್ತದಲ್ಲ, ಜಂತ್ ಒಳಗೆ ಹೋದ್ರು ಅದರಿಂದನೂ ಆಗ್ತದೆ. ಅದು ಬ್ಲಾಕ್ ಮಾಡಿನೂ ಅದರಿಂದನೂ ಅಪೆಂಡಿಕ್ಸ್ ಇನ್ಫೆಕ್ಷನ್ ಆಗ್ತದೆ. ಈ ಅಪೆಂಡಿಕ್ಸ್ ಅನ್ನೋದು ಮುಂದಿನ ಹಂತದಲ್ಲಿ ಕ್ಯಾನ್ಸರ್ ಹತ್ತರ ಏನಾದ್ರೂ ಇಲ್ಲ ಆಗುದಿಲ್ಲ. ಓಕೆ ಸರ್, ಈಗ ಅದಕ್ಕೆ ಸರ್ಜರಿಗೆ ಬರೋವಾಗ ಈಗ ರೋಗಿ ಅದನ್ನು ಏನೇನು ಮಾಡ್ಕೊಂಡಿರ್ಬೇಕು, ಮತ್ತೆ ಅವನ ತಯಾರಿ ಹೇಗಿರ್ಬೇಕು? ತಯಾರಿ ಅಂತ ಏನು ಸ್ಪೆಷಲ್ ತಯಾರಿ ಇರಲ್ಲ. ಅವ್ರಿಗೆ ಪೇನ್ ಇದ್ದಾಗ ಅವರು ಸಾಮಾನ್ಯವಾಗಿ ತೋರಿಸ್ಕೊಳ್ಳೋದು ಬೆಟರ್. ಏನಾಗ್ತದೆ ಒಬ್ರೊಬ್ರು ನಾವು ಟ್ರೈ ಮಾಡ್ತೀವಿ. ನಾನು ಯಾಕೆ ಕೇಳ್ತಾ ಇದ್ದೀನಿ, ಈಗ ಅವನು ಪೇನ್ ಅಂತ ಬಂದಿರ್ತಾನೆ, ಅವನಿಗೆ ಇದು ಅಪೆಂಡಿಕ್ಸ್ ಅಂತ ಗೊತ್ತಿರಲ್ಲ. ಈಗ ಸಪೋಸ್ ಇಲ್ಲಿ ಬಂದ ನಂತರ ಸರ್ಜರಿ ಮಾಡಲೇಬೇಕು, ಬೇರೆ ಇದಿಲ್ಲ ಅಂತ ಆದಾಗ ಅವನಿಗೆ ಸಡನ್ ಈ ಥರ ಆ ಸಂದರ್ಭದಲ್ಲಿ ಅವನು ಹೇಗೆ, ಅಂದರೆ ಪ್ರಿಪ್ರೇಷನ್ ಅಂತ ಏನಾದರೂ ಇರುತ್ತಾ? ಪ್ರಿಪ್ರೇಷನ್ ಅಂತ ಏನಿರಲ್ಲ, ಅದೇನು ಮೈನರ್ ಆಪರೇಷನ್. ಅದೇನು ಅರ್ಲಿ ಸ್ಟೇಜಲ್ಲಿ ಮಾಡಿದ್ರೆ ಮೈನರ್ ಆಪರೇಷನ್, ಸ್ಪೆಷಲ್ ತಯಾರಿ ಅಂತ ಏನಿರಲ್ಲ. ಅದಕ್ಕೆ ಸಾಮಾನ್ಯವಾಗಿ ಒಂದು 2-3 ದಿವಸ ಆಸ್ಪತ್ರೆಲಿ ಇಟ್ಕೋತೀವಿ. ಅದು ಸ್ಪೆಷಲ್ ಅಂತ ಏನು ಇದಿರಲ್ಲ. ಸಾಮಾನ್ಯವಾಗಿ ಏನು ಬರ್ತಾರೆ ಹಾಸ್ಪಿಟ್ಲಿಗೆ ಅದೇ ಥರ ಬಂದ್ರೆ ಆಯ್ತು, ತಯಾರಿ ಮಾಡ್ಕೊಂಡು. ಅದೇ ನೀವು ಅಂದರೆ ತುಂಬ ದಿನ ಹಾಸ್ಪಿಟ್ಲ್ ಇರಬೇಕು ಅಂತಂದರೆ ಸಾಮಾನ್ಯವಾಗಿ ಅಂದರೆ ಎವರೇಜ್ ಎಷ್ಟು ದಿನ ಇರ್ಬೋದು? ಮಾಮೂಲಿಯಾಗಿ ಬರೀ ಅಪೆಂಡಿಕ್ಸ್ ಇನ್ಫೆಕ್ಷನ್ ಆಗಿತ್ತು ಅಂತಂದ್ರೆ 2 ದಿವಸ 3ನೇ ದಿವಸ ಈಗ ಹೆಂಗೆ ಹರ್ನಿಯಾಗಿ ಇಟ್ಕೋತೀವಿ ಅದೇ ಥರ 3ನೇ ದಿವಸಕ್ಕೆ ಕಳಿಸ್ತೀವಿ. ಆದ್ರೆ ಕಿವ ಎಲ್ಲ ಆಗ್ಬಿಟ್ರೆ ಅದು ಕಿವ ಎಲ್ಲ ಹೋಗೋತನ ನಾವು ಅದು ಡ್ರೈನ್ ಇಡಬೇಕಾಗ್ತದೆ. ಅದೆಲ್ಲ ಕಮ್ಮಿ ಆಗೋತನ ಗಾಯದಲ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರ್ತದೆ. ಎಲ್ಲಿ ನಾವು ಕೊಯ್ದು ಆಪರೇಷನ್ ಮಾಡಿರ್ತೀವಿ ಅದು ಯಾವಾಗ ಅಪೆಂಡಿಕ್ಸ್ ಒಡ್ಕೊಂಡಿರ್ತದೆ, ಗಾಯದಲ್ಲೂ ಮುಂದೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರ್ತದೆ. ಅದು ಅವಾಗ ಅವರು 5ರಿಂದ 6 ದಿವಸ ಇರಬೇಕಾಗ್ತದೆ. ಸೊ ಆ ಥರ ಈ ಸರ್ಜರಿ ಆದರೂ ಕೂಡ ಅಷ್ಟೇ
ಅಷ್ಟೇ ಸರ್ಜರಿದು ಹೇಳ್ತಿರೋದು ನಾನು. ಓಕೆ. ಹೌದು. ಈಗ ಇನ್ನೊಂದು ಅಂದರೆ ಅವರಿಗೆ ಬೇರೆ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕು ಅಥವಾ ಆ ಥರ ಏನಾದರೂ? ಆ ಥರ ಏನಿಲ್ಲ, ಅದೇ ಸ್ಪೈಸಿ ಫುಡ್ ಅವಾಯ್ಡ್ ಮಾಡಬೇಕು, ನಾನ್ ವೆಜ್ ಅವಾಯ್ಡ್ ಮಾಡಬೇಕು, ಎಣ್ಣೆಯಲ್ಲಿ ಕರೆದಿರೋದು ಆಯಿಲಿ ಫುಡ್ ಎಲ್ಲ ಅವಾಯ್ಡ್ ಮಾಡೋದು ಅಷ್ಟೇ. ಓಕೆ. ಸೊ ಎಂಡೋಸ್ಕೋಪಿ ಅಂದರೆ ಏನು, ಅದನ್ನ ಯಾಕೆ ಮಾಡ್ತೀವಿ ಮತ್ತು ಅದು ಹೇಗೆ ಮಾಡ್ತಾರೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟರೆ ಚೆನ್ನಾಗಿ. ಎಂಡೋಸ್ಕೋಪಿ ಅಂದರೆ ಅಪ್ಪರ್ ಜಿಐ ಎಂಡೋಸ್ಕೋಪಿ ಅಂತ ಹೇಳ್ತೀವಿ ನಾವು. ಅಪ್ಪರ್ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಧ್ವನಿಪೆಟ್ಟಿಗೆ, ಆಮೇಲೆ ಇಲ್ಲಿ ಊಟ ಹೋಗೋ ದಾರಿ, ಈಸೋಫೇಗಸ್ ಅಂತ ಹೇಳ್ತೀವಿ, ಹೊಟ್ಟೆ ಭಾಗ, ಆಮೇಲೆ ಕರುಳಿಂದ ಮೊದಲನೇ ಭಾಗ ಡಿಯೋಡಿನಮ್ ಅಂತ ಹೇಳ್ತೀವಿ. ಇದಿಷ್ಟೆಲ್ಲ ಅದು ಅಪ್ಪರ್ ಜಿಐ ಎಂಡೋಸ್ಕೋಪಿಯಲ್ಲಿ ಚೆಕ್ ಮಾಡ್ತೀವಿ. ಅದ್ರ ಮುಖಾಂತರ ಅಂದರೆ ನಾವು ಏನೇನೇನಾದ್ರು ಪ್ರಾಬ್ಲಮ್ ಆಗಿದ್ರೆ, ಅಲ್ಸರ್ ಆಗಿದೆಯಾ ಅಥವಾ ಏನಾದ್ರು ಗ್ಯಾಸ್ಟ್ರೈಟಿಸ್ ಜಾಸ್ತಿ ಇದೆಯಾ ಅದೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ಪ್ರಿಪ್ರೇಷನ್ ಆಗಿ ಎಸ್ಪೆಷಲಿ ನಾವು ಹಿಂದಿನ ಪೇಷಂಟ್ಗೆ ಹಿಂದಿನ ದಿವಸ 12 ಗಂಟೆ, ರಾತ್ರಿ 12 ಗಂಟೆಯಿಂದ ಖಾಲಿ ಹೊಟ್ಟೆಲಿ ಇರೋಕ್ಕೆ ಹೇಳ್ತೀವಿ. ಯಾಕಂದರೆ ಮಿನಿಮಮ್ 8 ತಾಸಾದರೂ ಖಾಲಿ ಹೊಟ್ಟೆಲೇ ಇರಬೇಕು ಪೇಷಂಟ್. ಇಲ್ಲಾಂದ್ರೆ ಏನಾಗ್ತದೆ, ನಾವು ಮಾಡಬೇಕಾದ್ರೆ ಅದು ಟ್ಯೂಬ್ ಹಾಕಬೇಕು, ಅವರಿಗೆ ನುಂಗ್ಬೇಕು ಅವರು, ಆವಾಗ ಅವ್ರಿಗೆ ವಾಂತಿ ಆಗ್ತದೆ. ಅದರಿಂದ ಅವರು ಡಿಸ್ಕಂಫರ್ಟ್ ಇರ್ತಾರೆ, ನಮಗೂ ಮಾಡೋಕ್ಕಾಗೋದಿಲ್ಲ, ಅದು ಹಾಕಕ್ಕೆ ಬಿಡೋದಿಲ್ಲ ಅವ್ರು ಟ್ಯೂಬು, ಹಂಗಾಗ್ತದೆ. ಆಮೇಲೆ ಅನ್ನದಗಳೆಲ್ಲ ಇದ್ದರೆ ನಮಗದು ಅಲ್ಸರ್ ಏನಾದ್ರು ಇದೆಯಾ ಅಥವಾ ಅನ್ನದಗಳು ಏನೋ ಒಂದು ಬೇರೆ ಅನ್ನದ ಇದು ಇದೆಯಾ, ಪಾರ್ಟ್ ಇದೆಯಾ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಖಾಲಿ ಹೊಟ್ಟೆಲಿ ನಾವು ಯೂಶಲಿ ಸಜೆಸ್ಟ್ ಮಾಡ್ತೀವಿ ಬರೋಕ್ಕೆ. ಸರ್, ಯಾವ್ಯಾವ ಸಂದರ್ಭದಲ್ಲಿ ಎಂಡೋಸ್ಕೋಪಿಯನ್ನು ಸಜೆಸ್ಟ್ ಮಾಡ್ತೀರಿ, ಹೇಗೆ? ಈಗ ಸಾಮಾನ್ಯವಾಗಿ ಯಾರಿಗೆ ಗ್ಯಾಸ್ಟ್ರೈಟಿಸ್ ಇರ್ತದೆ, ಹೊಟ್ಟೆ ನೋವು ಹೇಳ್ತಾರೆ, ಹೊಟ್ಟೆ ಉರಿ ಹೇಳ್ತಾರೆ, ಹೊಟ್ಟೆ ದಿನ ಎಲ್ಲ ಗ್ಯಾಸ್ ತುಂಬ್ಕೊಂಡಂಗೆ ಇರ್ತದೆ, ಅಂದರೆ ಮೇನ್ಲಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಸಮಸ್ಯೆಗಳು. ಹೌದು. ಯಾರು ಅಸಿಡಿಟಿ ಅಂತ ಹೇಳ್ತಾರೆ ಅವರಿಗೆ ಮೊದಲಿಗೆ ಟ್ಯಾಬ್ಲೆಟ್ ಅದು ಕೊಟ್ಟು ನೋಡ್ತಾರೆ ಯೂಶಲಿ ಎಲ್ಲ ಡಾಕ್ಟರ್ಸು. ಯಾವಾಗ ಆಗೋದಿಲ್ಲ ಅವಾಗ ಎಂಡೋಸ್ಕೋಪಿ ಮಾಡೋಣ ಅಂತ ಹೇಳ್ತಾರೆ. ಎಂಡೋಸ್ಕೋಪಿ ಆ ಅಸಿಡಿಟಿಯಲ್ಲಿ ಮಾಡೋಕ್ಕೆ ಏನು ಗೊತ್ತು ಮಾಡ್ಕೊಳಕ್ಕಂದ್ರೆ, ಒಂದು ಅಸಿಡಿಟಿ ಎಷ್ಟು ಪ್ರಮಾಣದಲ್ಲಿ ಇದೆ ಗೊತ್ತಾಗುತ್ತೆ, ಗ್ಯಾಸ್ಟ್ರೈಟಿಸ್ ಅಥವಾ ಭಾಳ ದಿವಸದಿಂದ ಇದೆಯೋ, ಹೀಗೆ ಅಕ್ಯೂಟ್ ಇದೆಯೋ ಗೊತ್ತಾಗುತ್ತೆ. ಇನ್ನೊಂದು ಏನಾದ್ರು ಅಲ್ಸರ್ ಇದೆಯಾ ಅಂತ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು H. pylori ಅಂತ ಆರ್ಗನಿಸಮ್ ಇರ್ತದೆ. ಅದು ಆರ್ಗನಿಸಮ್ ಇದ್ದಾಗ ಹೊಟ್ಟೆಯಲ್ಲಿ ಗ್ಯಾಸ್ಟ್ರೈಟಿಸ್ ಆಗೋದು ಜಾಸ್ತಿ. ಸೊ ಅದು ನಾವು ಅಲ್ಲಿ ಎಂಡೋಸ್ಕೋಪಿ ಮಾಡಿ ಅಲ್ಲಿಂದ ಒಂದು ಬಯಾಪ್ಸಿ ತಗೋತೀವಿ, ಒಂದು ಪೀಸ್ ತಗೊತೀವಿ, ಅಲ್ಲಿಂದ ತೆಗೆದು ಅದು ನಾವು ಒಂದು ಕಾರ್ಡ್ ಇರ್ತದೆ, ಕಾರ್ಡ್ ಟೆಸ್ಟ್ ಮಾಡಿ ಅಲ್ಲಿಂದಲ್ಲೇ ಡಯಾಗ್ನೋಸ್ ಆಗಿಬಿಡುತ್ತೆ. ಅದು ಪಾಸಿಟಿವ್ ಬಂದರೆ H. pylori ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಅದಕ್ಕೆ ಅವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಅದು ಸರ್, ಈಗ ಜಾಂಡೀಸ್ ಟೈಮಲ್ಲಿ ಕೂಡ ಎಂಡೋಸ್ಕೋಪಿಯನ್ನು ಜಾಂಡೀಸ್ ಟೈಮಲ್ಲಿ ಆದಷ್ಟು ಅವಾಯ್ಡ್ ಮಾಡ್ತೀವಿ. ಓಕೆ ಸರ್, ಈಗ ಅದು ಈ ಎಂಡೋಸ್ಕೋಪಿ ಮಾಡಿದ ಟೈಮಲ್ಲಿ ಏನಾದರೂ ಇನ್ಫೆಕ್ಷನ್ನು, ಹೊಟ್ಟೆ ನೋವು ಈ ಥರ ಏನಾದರೂ ಆಗುತ್ತಾ, ಹೇಗೆ? ಇಲ್ಲ, ಏನೂ ಆಗೋದಿಲ್ಲ, ಯೂಶಲಿ ಏನಾಗೋದಿಲ್ಲ. ಸರ್, ಆಮೇಲೆ ಇನ್ನೊಂದೇನೆಂದರೆ, ಈಗ ಹಾರ್ಟ್ ಡಿಸೀಸ್ ಇರೋರು ಮತ್ತು ಪ್ರೆಗ್ನೆಂಟ್ ಇರೋರು, ಇವರುಗಳಿಗೆ ಎಂಡೋಸ್ಕೋಪಿ ಮಾಡ್ಬೋದಾ, ಹೇಗೆ? ಆದಷ್ಟು ಪ್ರೆಗ್ನೆನ್ಸಿಯಲ್ಲಿ ಆದಷ್ಟು ಅವಾಯ್ಡ್ ಮಾಡ್ತೀವಿ, ಅನ್ಲೆಸ್ ಭಾಳ ನೆಸೆಸಿಟಿ ಇದ್ದರೆ ಅಷ್ಟೇ ಮಾಡ್ತೀವಿ. ಈಗೇನಾಗ್ತದೆ ಒಂದೊಂದು ಸರ್ತಿ ಈಗ ನೆಸಿಟಿ ಏನಂದರೆ, ಈಗೇನೋ ಫಿಶ್ ಬೋನ್ ಸಿಕ್ಕಾಕೊಂಡಿದೆ, ಹೋಗಿದೆ ಅನ್ನನಾಳದಲ್ಲಿ, ಆವಾಗ ನಾವು ಎಂಡೋಸ್ಕೋಪಿ ಯೂಸ್ ಮಾಡಿ ಅದು ತೆಗಿಬೇಕಾಗ್ತದೆ. ಅವಾಗ ಅದು ಯಾವ ಪೇಷಂಟ್ ಇದ್ರೂ ಅವಾಗ ಮಾಡಲೇಬೇಕಾಗ್ತದೆ. ಅದು ಒಂದು ರೀಸನ್ ಬಿಟ್ಟರೆ ಬೇರೆ ಏನು ಪ್ರೆಗ್ನೆನ್ಸಿಲಿ ಆದಷ್ಟು, ಯಾಕಂದರೆ ಸ್ಟ್ರೆಸ್ ಆಗುತ್ತಲ್ಲ, ಸೊ ಅದರಿಂದ ಅವಾಯ್ಡ್ ಮಾಡ್ತೀವಿ. ಇನ್ನೊಂದು ಕೇಳಿದ್ರಿ, ಇದು ಹಾರ್ಟ್ ಡಿಸೀಸ್ದವರಿಗೆ ಏನು ಮಾಡೋದು ಅಂದರೆ, ನಾವು ಎಕೋಸ್ಪ್ರಿನ್ ಟ್ಯಾಬ್ಲೆಟ್ ತಗೋತಾ ಇರ್ತಾರೆ. ಅವರಿಗೆ ಮೋಷನಲ್ಲಿ ಯಾವಾಗ ಒಂದು ಪೇಷಂಟ್ ಬರ್ತಾರೆ, ಅವರಿಗೆ ಬ್ಲಡ್ ವಾಮಿಟಿಂಗ್ ಆಗ್ತಾ ಇರ್ತದೆ, ಇನ್ನೊಂದಿಲ್ಲ ಮೋಷನಲ್ ರಕ್ತ ಹೋಗ್ತಾ ಇರ್ತದೆ, ಕಪ್ಪುಗೆ ಮೋಷನ್ ಹೋಗ್ತಾ ಇದೆ ಅಂತಾರೆ. ಅವಾಗಿದ್ದಾಗ ಅದು ಅಲ್ಸರ್ ಇಂದ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರ್ತದೆ. ಇಲ್ಲ ಅಂತಂದ್ರೆ ಅದು ಏನು ಎಕೋಸ್ಪ್ರಿನ್ ಗುಳಿಗೆ ತಗೋತಾರೆ, ಅದರಿಂದ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗಿ ಅದರಿಂದ ಬ್ಲೀಡಿಂಗ್ ಆಗೋ ಸಾಧ್ಯತೆ. ಅದು ನೋಡೋಕ್ಕೆ ನಾವು ಚೆಕ್ ಮಾಡ್ತೀವಿ. ಅದಕ್ಕೇನು ಅದು ಅವರಿಗೇನು ನಾವು ಸ್ಪೆಷಲ್ ಪ್ರಿಕಾಷನ್ ಏನು ಹೇಳೋದಿಲ್ಲ. ಬಟ್ ನಾವು ಯೂಶಲಿ ಅಲ್ಲಿ ಒಳಗಡೆ ಬಯಾಪ್ಸಿ ತಗೊಳ್ಳೋದಿಲ್ಲ, ಯಾಕಂದರೆ ಅದು ಬ್ಲೀಡಿಂಗ್ ಮತ್ತೆ ಜಾಸ್ತಿ ಆಗುತ್ತಂತ ಅದೊಂದು ಅವಾಯ್ಡ್ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಮತ್ತೇನು ಇದಿಲ್ಲ ಪ್ರಾಬ್ಲಮ್. ಸರ್, ಮತ್ತು ಈಗಿನ ದಿನಮಾನದಲ್ಲಿ ಈ ಕರುಳಲ್ಲಿ ಸ್ಟೋನ್ ಆಗೋದು ಮತ್ತು ಪಿತ್ತಕೋಶದಲ್ಲಿ ಸ್ಟೋನ್ ಆಗೋದು, ಅದಕ್ಕಿಂತ ಮೇನು ಅಂದರೆ ಈ ಪಿತ್ತಕೋಶ ಮತ್ತು ಕರುಳು ಸೇರುವ ಜಾಯಿಂಟಲ್ಲಿ ಸ್ಟೋನ್ ಆಗೋದು ಅಂತ ಹೇಳ್ತಾರಲ್ಲ, ಅದನ್ನ ಆ ಸ್ಟೋನನ್ನು ರಿಮೂವ್ ಮಾಡೋಕ್ಕೆ ಎಂಡೋಸ್ಕೋಪಿ ಆ ಥರದ್ದೇನಾದರೂ? ಅದು ಎಂಡೋಸ್ಕೋಪಿಕಲ್ಲಿ ರಿಮೂವ್ ಮಾಡ್ತಾರೆ, ಬಟ್ ಅದು ERCP ಅಂತ ಮಾಡ್ತಾರೆ. ಅದು ಈ ಇದ್ರಲ್ಲಿ ಆಗೋದಿಲ್ಲ. ಅದು UGIಸ್ಕೋಪಿ ಬರೀ ನಾವು ನೋಡೋದು, ಇದು ಬರೀ ಕರುಳುವರೆಗೂ ಅಷ್ಟೇ ಹೋಗುತ್ತೆ. ದೊಡ್ಡ ಕರುಳು ಏನು ಡಿಯೋಡಿನಮ್ ಇದೆ, ಫಸ್ಟ್ ಪಾರ್ಟ್ ಅದು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಷ್ಟೇ ಹೋಗ್ತದೆ. ಅದ್ರ ಮುಂದೆ ಹೋಗ್ಬೇಕು, ಇನ್ನು ಮುಂದೆ ಹೋಗಿ ಅದು ERCP ಅಂತ ಮಷಿನ್ ಇರುತ್ತೆ ಇನ್ನೂ ಒಂದು. ಅದರಲ್ಲಿ ಅದು ಏನು ನೀವು ಹೇಳಿದ್ರಲ್ಲ ಜಾಯಿಂಟ್ ಪಿತ್ತ ಬರೋ ದಾರಿ ಇದು, ಅಲ್ಲಿ ಹೋಗಿ ಅದು ಅಲ್ಲಿ ಸ್ಟೋನ್ ತೆಗಿತಾರೆ. ಅದು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ, ಅದು ಅಂದ್ರೆ TSS ಅಲ್ಲಿ ಇಲ್ಲ. ಸೊ ಅದು ನೋಡೋಣ, ಇನ್ನು ಮುಂದಿನ ಬರೋ ದಿನಗಳೇ ಅದು ಅವೈಲೇಬಲ್ ಆಗ್ತದೆ. ಓಕೆ ಸರ್, ಈಗ ಇನ್ನೊಂದು ಈ
ಇದು ನೀವು ಕರುಳಿನ ತನಕದ ಎಂಡೋಸ್ಕೋಪಿ ಇದು ಮಾಡಿದ್ರಿ. ಈಗ ಈ ಒಂದು ದೊಡ್ಡ ಕರಳು ಮತ್ತು ಸಣ್ಣ ಕರಳು ಅದ್ರದ್ದು ಏನಾದ್ರು ಸಮಸ್ಯೆ ಇದ್ದಾಗ ಅವಾಗ ಏನು ವ್ಯವಸ್ಥೆ ಸಣ್ಣ ಕರುಳಿಗೆ ಕ್ಯಾಪ್ಸೂಲ್ ಎಂಡೋಸ್ಕೋಪಿ ಅಂತ ಮಾಡ್ತಾರೆ. ಅದು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಅದು ಬಹಳ ಕಮ್ಮಿ ಕಡೆ ಮಾಡೋದು. ಯೂಶಲಿ ಕರುಳಲ್ಲಿ ಏನಾದ್ರು ಆಗಿದೆ ನಾವು ಯೂಶಲಿ ಅಲ್ಟ್ರಾಸೌಂಡ್, ಸಿಟಿ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ, ಅದು ಮಾಡ್ಕೋತೀವಿ. ಇನ್ನೊಂದು ದೊಡ್ಡ ಕರುಳಲ್ಲಿ ಕೊಲೊನೋಸ್ಕೋಪಿನೂ ಮಾಡ್ತೀವಿ ನಮ್ಮಲ್ಲಿ. ಕೊಲೊನೋಸ್ಕೋಪಿ ಅಂದ್ರೆ ಮೋಷನ್ ಹೋಗೋ ಜಾಗದಿಂದ ಅದು ಟ್ಯೂಬ್ ಹಾಕಿ ಅದು ಫುಲ್ ದೊಡ್ಡ ಕರಳು ಫುಲ್ ನೋಡ್ತೀವಿ, ಅಲ್ಲೇನಾದ್ರು ಗಡ್ಡೆ ಇದೆಯೋ ಏನು ಅಲ್ಸರ್ ಆಗಿದೆಯೋ, ಇದೇ ತರ ಸೇಮ್ ಪ್ರೊಸೀಜರು ಅದು ಇದು ಮಾಡ್ತೀವಿ. ಅದನ್ನು ನಮ್ಮಲ್ಲಿ ವ್ಯವಸ್ಥೆ ಇದೆ ಕೊಲೊನೋಸ್ಕೋಪಿದು. ಸರ್, ಈಗ ಇನ್ನೊಂದು ಈ ಪ್ಯಾಂಕ್ರಿಯಾಸ್ ಸಮಸ್ಯೆಗಳಿಂದ ಬಹಳಷ್ಟು ಜನ ಬಳಲ್ತಾ ಇರ್ತಾರೆ. ಪ್ಯಾಂಕ್ರಿಯಾಟಿಸ್ಟ್ ಅದೇನು ಅಂತ. ಸರ್, ಅದು ಏನು, ಅದು ಹೇಗೆ, ಮತ್ತು ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಇರುತ್ತೆ? ಪ್ಯಾನ್ಕ್ರಿಯಾಸ್ ಅಂತ ಅದು ಒಂದು ಆರ್ಗನ್ ಇರುತ್ತೆ ಬಾಡಿಯಲ್ಲಿ. ಪ್ಯಾನ್ಕ್ರಿಯಾಸ್ ಕೆಲಸ ಏನಂದ್ರೆ, ಒಂದು ನಾವೇನು ಊಟ ಮಾಡ್ತೀವಿ ಡೈಜೆಸ್ಟಿವ್ ಎಂಜೈಮ್ಸ್ ಅದು ರಿಲೀಸ್ ಮಾಡ್ತದೆ ಒಂದು. ಇನ್ನು ಒಂದು ಬಾಡಿಯಲ್ಲಿ ಇನ್ಸುಲಿನ್ ರಿಲೀಸ್ ಮಾಡ್ತದೆ. ಬಾಡಿಯಲ್ಲಿ ಏನೀಗ ಬಾಡಿಯಲ್ಲಿ ಶುಗರಿಗೆ ಕಂಟ್ರೋಲ್ ಮಾಡೋಕ್ಕೆ ಇನ್ಸುಲಿನ್ ಏನು ಬೇಕೋ ಅದು ಪ್ಯಾನ್ಕ್ರಿಯಾಸ್ ಇಂದ ಬರುತ್ತೆ. ಅದರಲ್ಲಿ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಸಾಮಾನ್ಯವಾಗಿ ಅದರಲ್ಲಿ ಇನ್ಫೆಕ್ಷನ್ ಆದಾಗ ಅದರಿಂದ ಪೇನ್ ಅಪ್ ಡೌನ್, ಭಾಳ ಸಿವಿಯರ್ ಪೇನ್ ಬರುತ್ತೆ. ಅದಕ್ಕೆ ಕಾರಣ ಏನಂದರೆ, ಒಂದು ಕುಡಿತದಿಂದ ಆಗುತ್ತೆ. ಯಾರು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾರೋ ಭಾಳ ಜಾಸ್ತಿ ಅವ್ರಿಗೆ ಆಗ್ತದೆ. ಇನ್ನು ಒಂದು ಗಾಲ್ ಬ್ಲಾಡರ್ ಸ್ಟೋನ್ ಆದವರಿಗೆ ಪ್ಯಾನ್ಕ್ರಿಯಾಟೈಟಿಸ್ ಆಗ್ತದೆ. ಗಾಲ್ ಬ್ಲಾಡರ್ ಬಂದು ಅಲ್ಲಿ ಇದ್ರದ್ದು ದಾರಿಯಲ್ಲಿ ಕುತ್ಕೊಂಡು ಪ್ಯಾನ್ಕ್ರಿಯಾಸ್ ಎಂಜೈಮ್ಸ್ ಬರೋ ದಾರಿಯಲ್ಲಿ ಕುತ್ಕೊಂಡ್ರೆ ಅವಾಗ ಪ್ಯಾನ್ಕ್ರಿಯಾಟೈಟಿಸ್ ಆಗುತ್ತೆ. ಅಂದ್ರೆ ಈಗ ಈ ನಾವು ತಿಂದ ಆಹಾರಗಳು ಜೀರ್ಣ ಆಗ್ಲಿಕ್ಕೆ ನೀವು ಹೇಳ್ದ ಈ ಇನ್ಸುಲಿನ್ ಬೇಕೇ ಬೇಕು. ಅದೇನಾದ್ರೂ ವೇರಿಯೇಷನ್ ಆಯ್ತು ಅಂತಂದ್ರೆ ಈ ರೀತಿ ಸಮಸ್ಯೆಗಳಾಗುತ್ತೆ. ಹೌದೌದು. ಅಂದ್ರೆ ಅದು ಬ್ಲಾಕ್ ಆದಾಗ ಪ್ಯಾನ್ಕ್ರಿಯಾಸ್ ಅಲ್ಲಿ ಆಬ್ವಿಯಸ್ಲಿ ಅದು ಅಲ್ಲೇ ಕಲೆಕ್ಟ್ ಆಗಿ ಇನ್ಫೆಕ್ಷನ್ ಆಗ್ಬಿಡ್ತದೆ. ಇನ್ಫೆಕ್ಷನ್ ಆಗಿ ಆ ತರ ಪೇಷಂಟ್ಗೆ ಏನಾಗ್ತದೆ. ಇನ್ನೊಂದೇನಂದ್ರೆ, ಪ್ಯಾನ್ಕ್ರಿಯಾಟೈಟಿಸ್ ಒಂದ್ಸರಿ ಆಯ್ತು ಅಂತಂದ್ರೆ ಎಸ್ಪೆಷಲಿ ಕ್ಯೂರೇಬಲ್ ಇರ್ತದೆ. ಪ್ಯಾನ್ಕ್ರಿಯಾಟೈಟಿಸ್ ಕ್ಯೂರೇಬಲ್ ಇರ್ತದೆ, ನಾನ್ ಕ್ಯೂರೇಬಲ್ ಇರ್ತದೆ. ಕ್ಯೂರೇಬಲ್ ಅಂದ್ರೆ ಈ ತರ ಇದು ಗಾಲ್ ಬ್ಲಾಡರ್ ಸ್ಟೋನ್ ಆಯ್ತು, ಗಾಲ್ ಬ್ಲಾಡರ್ ಸ್ಟೋನ್ ತೆಗೆದ್ಬಿಟ್ರೆ, ಆಪರೇಷನ್ ಆಗ್ಬಿಟ್ರೆ ಅದು ಪ್ಯಾನ್ಕ್ರಿಯಾಟೈಟಿಸ್ ಸರಿ ಆಗ್ತದೆ. ಇನ್ನೊಂದು ಆಲ್ಕೋಹಾಲ್ ಇದ್ರೆ ಅದು ಆಲ್ಕೋಹಾಲ್ ಬಿಟ್ರೆ ಅವ್ರಿಗೆ ಮುಂದೆ ಕಂಟ್ರೋಲ್ ಆಗ್ತದೆ. ಇನ್ನೊಂದೇನಂದ್ರೆ, ಅದು ಪರ್ಮನೆಂಟ್ ಡ್ಯಾಮೇಜ್ ಆಯ್ತು ಅಂತಂದ್ರೆ ಅವಾಗ ಏನು ಮಾಡಕ್ ಆಗುದಿಲ್ಲ. ಅವಾಗ ಶುಗರ್ ಬರಕ್ ಸ್ಟಾರ್ಟ್ ಆಗ್ತದೆ, ಆಮೇಲೆ ವೇಟ್ ಲಾಸ್ ಆಗ್ತದೆ. ಅದೆಲ್ಲ ಅವ್ರಿಗೆ ಅದು ಕ್ರಮೇಣ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಯಾರಿಗೆ ಕಂಟಿನ್ಯೂಸ್ ಆಗಿ ಪ್ಯಾನ್ಕ್ರಿಯಾಟೈಟಿಸ್ ಇನ್ಫೆಕ್ಷನ್ ಇರುತ್ತೆ ಅವರಿಗೆ ಅದು. ಈಗ ನಮ್ಮ ಪಿತ್ತಕೋಶದ ಆರ್ಗನ್ ಅದು ಅದಾಗೆ ಕ್ಯೂರ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಇದಾಗಲ್ಲ. ಇಲ್ಲ ಅಂದ್ರೆ ಅದೇ ಹೇಳ್ತಾ ಇರೋದು, ಇಫ್ ಇಟ್ ಆಲ್ ಟ್ರೀಟಬಲ್ ಇದ್ರೆ ಆಗ್ತದೆ, ಇಲ್ಲ ಅಂದ್ರೆ ಆಗುದಿಲ್ಲ. ಯಾಕಂದ್ರೆ ಒಂದ್ಸರಿ ನಾವು ಅದಕ್ಕೆ ಎಸ್ಪೆಷಲಿ ಕುಡಿಯೋರಿಗೆ ಅದಕ್ಕೆ ಹೇಳ್ತೀವಿ ನಾವು, ನೀವು ಇದು ಈಗ ಸ್ಟಾಪ್ ಮಾಡಬೇಕು ಅಂತ. ಅವಾಗ ಅದು ಏನ್ರಿ ಫ್ರೀಕ್ವೆನ್ಸಿ ಆಗುತ್ತೆ, ಒಂದು ವರ್ಷದಲ್ಲಿ 2 ಸರಿ 3 ಸರಿ ಆಗ್ತದೆ. ಇಫ್ ನೀವು ಡ್ರಿಂಕ್ಸ್ ಕಂಟಿನ್ಯೂ ಮಾಡಿದ್ರೆ ತಿಂಗಳಿಗೆ ಒಂದೊಂದ್ ಸರಿ ಆಗ್ತಾ ಹೋಗ್ತದೆ. ಅಂದ್ರೆ ಸರಿ, ಈಗ ಎಷ್ಟು ಸರಿ ಇನ್ಫೆಕ್ಷನ್ ಆಗ್ತದೆ ಅಷ್ಟು ಸರಿ ಅದು ಅದ್ರದ್ದು ಇದು ಕಳ್ಕೊಂತ ಹೋಗ್ತದೆ, ಆರ್ಗನ್ ಫಂಕ್ಷನಿಂಗ್ ಕಳ್ಕೊತಾ ಹೋಗ್ತದೆ. ಸರಿ, ಅಂದ್ರೆ ಕರುಳಿನ ಬಾವು, ಪಿತ್ತಕೋಶದ ಬಾವು ಅಂದ್ರೆ ಇದೆ ಇಲ್ಲ, ಇದು ಪ್ಯಾನ್ಕ್ರಿಯಾಸ್ ಸಪರೇಟ್. ಓಕೆ. ಸರ್, ಈಗ ಅದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಅದನ್ನ ಹೇಗೆ ಅಡ್ಮಿಟ್ ಮಾಡ್ಕೊಂಡು ಮಾಡೋದಾಗಿರುತ್ತೆ? ಅದು ಯೂಶಲಿ ಪ್ಯಾನ್ಕ್ರಿಯಾಟೈಟಿಸ್ ಇದ್ದಾಗ ಸಿವಿಯರ್ ಇರುತ್ತೆ, ಭಾಳ ಸಿವಿಯರ್ ಇರುತ್ತೆ. ಅವರಿಗೆ ಒಂದು 3-4 ದಿವಸ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಎಲ್ಲ ಆಂಟಿಬಯೋಟಿಕ್ ಕೊಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೋತೀವಿ. ಒಂದೇನಾದರೂ ಅದು ಪಿತ್ತಕೋಶದ ಕಲ್ಲಿಂದ ಆಗಿದ್ರೆ ಅವ್ರಿಗೆ ಸ್ವಲ್ಪ ದಿವಸ ಇನ್ಫೆಕ್ಷನ್ ಕಮ್ಮಿ ಆದ್ಮೇಲೆ ನೀವು ಇದು ಪಿತ್ತಕೋಶದ ಆಪರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿ ನಾವು ಸಜೆಸ್ಟ್ ಮಾಡ್ತೀವಿ. ಸರ್, ಈಗ ಈ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಹೇಳ್ತಾರಲ್ಲ, ಅದು ಹೇಗೆ, ಅದು ಯಾಕಾಗಿ ಆಗೋದು, ಮತ್ತು ಅದನ್ನ ಏನು ಹೆಂಗೆ ಅದನ್ನ ಕ್ಯೂರ್ ಮಾಡೋದು ಹೇಗೆ ಸರ್? ಅದು ಪಿತ್ತಕೋಶದ ಕಲ್ಲು ಸಾಮಾನ್ಯವಾಗಿ ಈಗ ಎಸ್ಪೆಷಲಿ ನಾವು ಹೇಳ್ತೀವಿ 4Fs ಅಂತ ಹೇಳ್ತೀವಿ. ಅಂದರೆ ಫೀಮೇಲ್ಸಲ್ಲಿ ಜಾಸ್ತಿ ಆಗೋದು 40 ಏಜ್ ಆದಮೇಲೆ ಫೀಮೇಲ್ಸಲ್ಲಿ. ಆಮೇಲೆ ಫರ್ಟಿಲಿಟಿ ಅವರು ಅಂದರೆ 40 ಇಯರ್ಸ್ ಆದಮೇಲೆ ಫರ್ಟೈಲ್ ಇರ್ತಾರೆ ಅವರಿಗೆಲ್ಲ ಆಗ್ತದೆ. ಆಮೇಲೆ ಯಾರು ಒಬೀಸ್ ಇರ್ತಾರೆ ಅವರಿಗೆ ಆಗ್ತದೆ. ಅದರಲ್ಲೂ ಸಹ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವರಿಗೆ ಪಿತ್ತಕೋಶದ ಕಲ್ಲು ಆಗೋ ಸಾಧ್ಯತೆ ಇರ್ತದೆ. ಪಿತ್ತಕೋಶದಲ್ಲಿ ಕಲ್ಲು ಇದೆ ಅಂದ ತಕ್ಷಣ ಆಪರೇಷನ್ ಮಾಡಬೇಕು ಅಂತಲ್ಲ. ಅದ್ರದ್ದು ಸಿಂಪ್ಟಮ್ ಬಂದರೆ ಈ ಪೇನ್ ಅಬ್ಡಮನ್, ಪೇನ್ ಹೊಟ್ಟೆ ನೋವು ಬರುತ್ತೆ, ಇಲ್ಲಿ ಕಿಬ್ಬೊಟ್ಟೆ ಇಲ್ಲಿ ಕೆಳಗಡೆ ರಿಬ್ಸ್ ಕೆಳಗಡೆ ರೈಟ್ ಸೈಡು ಪೇನ್ ಸ್ಟಾರ್ಟ್ ಆಯಿತು ಅಂತಂದರೆ ಅವ್ರಿಗೆ ನಾವು ಅವಾಗ ಆಪರೇಷನ್ ಸಜೆಸ್ಟ್ ಮಾಡ್ತೀವಿ. ಇದೆ ಅಂದ ತಕ್ಷಣ ಆಪರೇಷನ್ ಮಾಡೋದಿಲ್ಲ, ಅವರಿಗೆ ಜಸ್ಟ್ ಇದೆ ಅಂತ ಹೇಳ್ತೀವಿ ಅಷ್ಟೇ. ಅವರಿಗೆ ಮುಂದೆ ಯಾವಾಗಾದ್ರೂ ನೋವು ಬಂದು ತೋರಿಸ್ಕೊಡಿ ಅಂತ ಹೇಳ್ತೀವಿ. ಈಗ ಸಪೋಸ್ ಇದು ಗಾಲ್ ಬ್ಲಾಡರ್ ಸ್ಟೋನೇ ಆಯಿತು ಅಂತ ಆದರೆ, ಈಗ ಅವರು ಅದನ್ನ ನೆಗ್ಲೆಕ್ಟ್ ಮಾಡಿದ್ರು ಅಂತ ಆದರೆ ಮುಂದೆ ಏನೇನಾಗ್ಬೋದು? ಈಗ ಅದು ಮತ್ತೆ ಕ್ಯಾನ್ಸರ್ ಆ ಥರ ಆಗ್ಬೋದೆ, ಅಥವಾ ಈಗ ಜಾಂಡಿಸ್ಗೆ ಹೋಗೋದು, ಅಥವಾ ಈಗ ಪಿತ್ತಕೋಶ ಡ್ಯಾಮೇಜ್ ಆಗೋದು, ಆ ಥರ ಏನಾದರೂ? ಪಿತ್ತಕೋಶದಲ್ಲಿ ಇನ್ಫೆಕ್ಷನ್ ಆದಾಗ ಸಾಮಾನ್ಯವಾಗಿ ಕಲ್ಲಿಂದ ಆಗ್ತದೆ.
ಕಲ್ಲು ಆದಾಗ ಕಲ್ಲು ಅದು ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಒಂದು ಇನ್ಫೆಕ್ಷನ್ ಆದಾಗ ಭಾಳ ಇನ್ಫೆಕ್ಷನ್ ಆಗಿರುತ್ತೆ, ಅದು ಕಲ್ಲು ಬಂದು ಅಬ್ಸ್ಟ್ರಕ್ಟ್ ಮಾಡಿರ್ತದೆ, ಅದಕ್ಕೋಸ್ಕರ ಅವ್ರಿಗೆ ಆ ಟೈಮಲ್ಲಿ ಲಿವರಿಗೂ ಇನ್ಫೆಕ್ಷನ್ ಆಗಿರ್ತದೆ ಅದ್ರ ಜೊತೆಗೆ. ಸೊ ಅವಾಗ ಅವ್ರಿಗೆ ಜಾಂಡೀಸು ಆಗಿರ್ತದೆ. ಆ ಟೈಮಲ್ಲಿ ನಾವು ಅವರಿಗೆ ಇಂಜೆಕ್ಷನ್ ಎಲ್ಲ ಕೊಟ್ಟು ಸ್ವಲ್ಪ ಕಡಿಮೆ ಆದಮೇಲೆ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ಏನಾಗ್ತದೆ, ಅದು ಮತ್ತೆ ಪಸ್ ಆಗ್ಬಿಡ್ತದೆ. ಅದು ಕಲ್ಲು ಅಲ್ಲೇ ಬ್ಲಾಕ್ ಆಗಿ ಪಿತ್ತಗೋಷ್ಠದಲ್ಲಿ ಪಸ್ ಆಗ್ಬಿಟ್ರೆ ಅದು ಮತ್ತೆ ಅವಾಗ ಸೆಪ್ಸಿಸ್ ಆಗಿ ಮತ್ತೆ ಜೀವಕ್ಕೂ ತೊಂದರೆ ಆಗೋ ಸಾಧ್ಯತೆಗಳು ಇರ್ತವೆ. ಸರ್ ಅಂದ್ರೆ ಈಗ ಅದನ್ನ ಆಟೋಮೆಟಿಕ್ಲಿ ಅದಾಗೆ ಈಗ ಉದುರಿ ಹೋಗೋದು ಅಂತ ಹೇಳ್ತಾರಲ್ಲ, ಈಗ ಆ ರೀತಿ ವಿಧಾನದಲ್ಲಿ ಉದುರಿ ಹೋಗೋದು ಆ ಥರ ಇರುತ್ತಾ, ಅಥವಾ ಅದಕ್ಕೆ ಸರ್ಜರಿನೇ ಎಟ್ ಫೈನಲ್ಲ ಹೇಗೆ? ಅದು ಭಾಳ ಚಿಕ್ಕಲ್ಲಿದ್ರೆ ಹೋಗ್ತವೆ, ಇಲ್ಲಾಂದ್ರೆ ಅವು ದಾರಿಯಲ್ಲಿ ಬಂದು, ಅದು ಮೊದಲೇ ಹೇಳ್ದಂಗೆ ಅದು ಬಂದು ಪಿತ್ತ ಹೋಗೋ ದಾರಿಯಲ್ಲಿ ಬಂದು ಕುತ್ಕೋತವೆ. ಅವಾಗ ಕುತ್ಕೊಂಡಾಗ ಅದು ಪ್ಯಾನ್ಕ್ರಿಯಾಸಿಗೂ ಇನ್ಫೆಕ್ಷನ್ ಆಗ್ತದೆ, ಅದು ಹಿಂದ್ಗಡೆ ಜಾಂಡೀಸು ಆಗ್ತದೆ, ದಾರಿ ಬ್ಲಾಕ್ ಮಾಡುತ್ತಲ್ಲ ಅದರಿಂದ. ಸೊ ದೊಡ್ಡ ಸೈಜ್ ಇದ್ದು ಅಂದ್ರೆ ಅದು ಸಾಮಾನ್ಯವಾಗಿ ನಾವು ಆಪರೇಷನ್ ಸಜೆಸ್ಟ್ ಮಾಡ್ತೀವಿ, ಸಣ್ಣ ಇದ್ರೆ ಹೋಗ್ತದೆ ಆ ಥರ. ಸರ್ ಹಾಗೆ ಇನ್ನೊಂದು ಅಂದರೆ ಸಾಮಾನ್ಯ ಭಾಳಷ್ಟು ಜನರು ಇದನ್ನ, ಅದರಲ್ಲೂ ಏಜ್ ಆಗಿರೋರು ಹೇಳೋದನ್ನ ಕೇಳ್ತೀವಿ, ವೆರಿಕೋಸ್ ಪ್ರಾಬ್ಲಮ್, ವೆರಿಕೋಸ್ ವೆನ್ಸ್ ಆಗಿದೆ ಅಂತ ಹೇಳ್ತಾರೆ. ಸರ್ ಅದು ಆ್ಯಕ್ಚುಲಿ ಯಾಕೆ ಆಗುತ್ತೆ, ಏನದು ಆ್ಯಕ್ಚುಲಿ ವೆರಿಕೋಸ್ ವೆನ್ಸ್ ಅಂದರೆ ಏನು ಅಂತ? ವೆರಿಕೋಸ್ ವೇನ್ ಅಂದ್ರೆ ನಮ್ದು ಕಾಲೇನು ಇರ್ತದೆ, ಕಾಲಿಂದ ನರಗಳು ಇರ್ತವೆ, ರಕ್ತನಾಳಗಳು ಇರ್ತವೆ, ವೇನ್ಸ್ ಅಂತ ಹೇಳ್ತೀವಿ. ಅವು ದೊಡ್ಡ ಆಗಿರ್ತವೆ, ಅವು ದೊಡ್ಡ ಆಗಿದ್ದಕ್ಕೆ ವೆರಿಕೋಸ್ ವೇನ್ ಅಂತೀವಿ. ಈಗ ಸಾಮಾನ್ಯವಾಗಿ ಮನುಷ್ಯ ಅದು ಅನಾಟಮಿಕಲ್ ಡಿಫೆಕ್ಟ್, ಮತ್ತೆ ಅಂದ್ರೆ ನಾವು ಎರಡು ಕಾಲಲ್ಲಿ ನಿಂತ್ಕೋತೀವಲ್ಲ, ಅದಕ್ಕೋಸ್ಕರ ಅದು ಅಗೇನ್ಸ್ಟ್ ಗ್ರಾವಿಟಿ ಹೋಗ್ಬೇಕು ಬ್ಲಡ್. ಅದು ವಾಲ್ಸ್ ಇರ್ತವೆ ವೇನಲ್ಲಿ, ಏನಾಗುತ್ತೆ ಎರಡು ಥರದ, ಒಂದು ಸೂಪರ್ಫಿಷಿಯಲ್ ವೇನ್ ಅಂತ ಇರುತ್ತೆ, ಒಂದು ಡೀಪ್ ವೇನ್ ಅಂತ ಇರ್ತಾವೆ. ಅವು ಎರಡಕ್ಕೂ ಕನೆಕ್ಟ್ ಮಾಡೋಕ್ಕೆ ಮತ್ತೆ ಸಣ್ಣ ಸಣ್ಣ ವೇನ್ಗಳು ಇರ್ತಾವೆ. ಅದು ಬ್ಲಡ್ ಹಾರ್ಟಿಂದ ಬಂದು ಹಾರ್ಟಿಂದ ಏನು ಪಂಪ್ ಆಗಿ ಬರುತ್ತೆ ಅದು ವೇನ್ಸಿಗೆ ಬರುತ್ತಲ್ಲ, ಸೂಪರ್ಫಿಷಿಯಲ್ ವೇನ್ಸಿಗೆ ಬರುತ್ತೆ. ಅಲ್ಲಿಂದ ಅದು ಚಾನಲ್ ಮುಖಾಂತರ ಡೀಪ್ ವೇನಿಗೆ ಹೋಗಿ, ಡೀಪ್ ವೇನಿಂದ ಮತ್ತೆ ವಾಪಸ್ ಹಾರ್ಟಿಗೆ ಹೋಗ್ಬೇಕು. ಅದು ವಾಲ್ವ್ ಅದು ಮತ್ತೆ ಹೋಗ್ಬೇಕಲ್ಲ, ವಾಪಸ್ ಸರ್ಕ್ಯುಲೇಟ್ ಆಗಬೇಕು. ಇದೇನಾಗ್ತದೆ, ವಾಲ್ವ್ಸ್ ಇರ್ತವೆ, ವಾಲ್ಸ್ ಈಗ ಹೆಂಗೆ ನಾವು ವಾಲ್ಸ್ ಇರುತ್ತಲ್ಲ, ವಾಲ್ಸ್ ಇರುತ್ತೆ, ಅದು ವಾಲ್ಸ್ ಡಿಫೆಕ್ಟ್ ಆಗ್ತಾವೆ. ಒಬ್ರು ಈಗ ನಿಂತ್ಕೊಳ್ಳೋದ್ರಿಂದ, ಈಗ ಯಾರು ಕಂಟಿನ್ಯೂಸ್ ನಿಂತ್ಕೋತಾರೆ, ಈಗ ಪೊಲೀಸ್ ಇರ್ತಾರೆ ಒಂದೇ ಕಡೆ ನಿಂತ್ಕೊಳ್ಳಿ, ಈಗ ಸರ್ಜನ್ಸಿಗೂ ಎಷ್ಟೊಂದು ಜನ ನಿಂತ್ಕೊಂಡು ಅವರ್ಸ್ ಗಟ್ಟಲೆ ಆಪರೇಷನ್ ಮಾಡ್ತಾರೆ, ಅವರಿಗೆಲ್ಲ ಆಗೋ ಸಾಧ್ಯತೆ ಇರುತ್ತೆ ವೆರಿಕೋಸ್ ವೇನ್ಸ್. ಸೊ ಆ ಥರ ಪ್ರೊಫೆಷನ್ ಇದೆ, ಟೀಚರ್ಸು ಅವರಿಗೆಲ್ಲ, ಕಂಡಕ್ಟರ್ಸು ಅವರಿಗೆಲ್ಲ ಆಗೋ ಸಾಧ್ಯತೆ ಇರುತ್ತೆ, ಯಾಕಂದ್ರೆ ಅವ್ರು ಕಂಟಿನ್ಯೂಸ್ ನಿಂತ್ಕೋತಾರಲ್ಲ. ಸೊ ಅದಕ್ಕೋಸ್ಕರ ಹಂಗಿದ್ದಾಗ ವಾಲ್ಸ್ ಡ್ಯಾಮೇಜ್ ಆಗಿ ಅದು ರಕ್ತ ಅವಾಗ ಫ್ಲೋ ಆಗೋದಿಲ್ಲ ಮೇಲೆ, ಅಲ್ಲೇ ಪೂಲ್ ಆಗುತ್ತೆ. ಎಲ್ಲಿ ಕಾಲಲ್ಲಿ, ಆಂಕಲ್ ಹತ್ರ, ನಮ್ದು ಆಂಕಲ್ ಫುಟ್ ಹತ್ರ ಏನಿರ್ತದೆ ಅಲ್ಲಿ ಪೂಲ್ ಆಗಿ, ಸಾಮಾನ್ಯವಾಗಿ ಮೊಣಕಾಲಿಂದ ಕೆಳಗಡೆ ಪೂಲ್, ಅಲ್ಲಿ ಪೂಲ್ ಆಗಿ ಅದು ಏನಾಗ್ತದೆ, ಅಲ್ಲೇ ಉಳ್ಕೊಂಡು ಡಿಸ್ಕಲರೇಷನ್, ನೀವು ನೋಡಿರ್ಬೋದು ವೆರಿಕೋಸ್ ವೇನ್ ಯಾರಿಗೆ ಇರ್ತದೆ, ಡಿಸ್ಕಲರೇಷನ್ ಇರ್ತದೆ. ಅದು ಎಷ್ಟೊಂದು ಜನ ಗ್ಯಾಂಗ್ರೀನ್ ಅಂತಾರೆ ಅದಕ್ಕೆ, ಬಟ್ ಅದು ಗ್ಯಾಂಗ್ರೀನ್ ಅಲ್ಲ, ಅದು ವೆರಿಕೋಸ್ ವೇನ್ದೇ ಭಾಗ ಅದು. ಸರ್ ಈಗ ಅದು ಪೇನ್ ಇರುತ್ತಾ ಹೇಗೆ? ಅದು ಅದರಲ್ಲೂ ಬಹಳ ಪೇನ್ ಇರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಪೇನ್ ಇರುತ್ತೆ. ಆಮೇಲೆ ಅವ್ರಿಗೇನು ವೆರಿಕೋಸ್ ವೇನ್ ಆಗ್ತದೆ, ಅವ್ರಿಗೆ ಅದು ಅಲ್ಲಿ ಚರ್ಮ ಏನಿರುತ್ತೆ ಬಹಳ ಮೃದು ಆಗ್ಬಿಡುತ್ತೆ, ಬಹಳ ಸೆನ್ಸಿಟಿವ್ ಆಗ್ಬಿಡುತ್ತೆ. ಸ್ವಲ್ಪ ಏನಾದ್ರು ತಾಗಿದ್ರು ಗಾಯ ಆಗ್ಬಿಡ್ತದೆ. ಅದು ಸರ್ಕ್ಯುಲೇಷನ್ ಸರಿ ಆಗ್ಲಾರ್ದಕ್ಕೆ ಅಲ್ಲಿ ಗಾಯ ಆಯ್ತು ಅಂತಂದ್ರೆ ಬೇಗ ಒಣಗೋದಿಲ್ಲ. ಅದು ಅದಕ್ಕೆ ಅವರು ಟ್ರೀಟ್ಮೆಂಟ್ ತಗೋತಾ ಇರೋದು, ಸಣ್ಣ ಪುಟ್ಟ ಮಾಡ್ತಾರೆ, ಅದು ಸಣ್ಣದಿದ್ದು ದೊಡ್ಡದು ಹಾಕೊಂತ ಬರ್ತದೆ, ಹಂಗಾಗ್ತದೆ. ಸೊ ಅವಾಗ ನಾವು ವೆರಿಕೋಸ್ ವೇನ್ ಕರೆಕ್ಟ್ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ರೆ. ಅದೇ ಈಗ ತುಂಬಾ ಜನಕ್ಕೆ, ಈಗ ನಾನು ಗಮನಿಸಿರೋ ಹಾಗೆ, ಈ ಕಾಲು ಮೇಲ್ಗಡೆ ಅವರಿಗೆ ನಮ್ಮ ನದಿಯ ಬೆಲ್ಟ್ಗಳು ಯಾವ ರೀತಿ ಇರುತ್ತಲ್ಲ ಆ ರೀತಿ ಇರ್ತದೆ, ಅದೇ ವೆರಿಕೋಸ್ ವೇನ್ಸ್. ಫಿಮೇಲ್ಸ್ ಅಲ್ಲಿ ಕಾಮನ್ ಆಗಿರ್ತದೆ. ಫಿಮೇಲ್ಸ್ ಅಲ್ಲಿ ಯಾಕಿರುತ್ತೆ ಅಂದ್ರೆ, ಅವ್ರಿಗೆ ಪ್ರೆಗ್ನೆಂಟ್ ಇದ್ದಾಗ ಅಲ್ಲಿ ರಕ್ತನಾಳದ ಮೇಲೆ ಪ್ರೆಷರ್ ಆಗ್ತದೆ, ಅದಕ್ಕೆ ಅವರಿಗೆ ಮೋಸ್ಟ್ ಆಫ್ ದ ಫಿಮೇಲ್ಸ್ ಅಲ್ಲಿ ಸ್ವಲ್ಪ ಇರುತ್ತೆ. ಈಗ ಅದರಲ್ಲೇ ಇನ್ನೊಂದು, ಈಗ ಎರಡು ರೀತಿ ನೋಡಿದೆ, ಒಂದು ನಾರ್ಮಲ್ ಅವರಿಗೆ ವೆರಿಕೋಸ್ ಆಗಿದೆ, ಇನ್ನೊಂದು ಬ್ಲೂ ಕಲರ್ ಆಗಿರುತ್ತಲ್ಲ ಸರ್, ಅದೇನು? ಬ್ಲೂ ಇದನ್ನೇ, ಅದು ವೆರಿಕೋಸ್ ವೇನೆ. ಅದೇ ಬ್ಲೂ ಯಾಕಂದ್ರೆ ಅದು ಹಾರ್ಟ್ ಇಂದ ಬರೋದು, ವೇನ್ ಅಲ್ಲಿ ಇರೋದು ಡ್ರಗ್. ಅಂದ್ರೆ ಯಾವ್ದು ಆರ್ಟ್ರಿಯಲ್ ಅಂದ್ರೆ ರಕ್ತನಾಳದಲ್ಲಿ ಬಡಿತಾ ಇರ್ತದೆ, ರಕ್ತನಾಳದಲ್ಲಿ ಹಾರ್ಟಿಗೆ ಒಂದು, ಅಂದ್ರೆ ಎರಡು ನರಗಳು ಆಗುತ್ತೆ ವೆರಿಕೋಸ್. ಎರಡು ಇಲ್ಲ, ಆರ್ಟ್ರಿ ಆಗೋದಿಲ್ಲ, ವೇನಿಗೆ ಅಷ್ಟೇ ಆಗೋದು. ವೇನಿಗಷ್ಟೇ ಆಗೋದು. ವೇನಲ್ಲಿ ಅದು ಬ್ಲಡ್ ಕಂಟಾಮಿನೇಟೆಡ್ ಬ್ಲಡ್ ಇರುತ್ತೆ, ಅದು ಬ್ಲೂಯಿಶ್ ಇರುತ್ತೆ. ವೆರಾಸ್ ಬ್ರೈಟ್ ರೆಡ್ ಬ್ಲಡ್, ರೆಡ್ ಏನು ಬರ್ತದೆ ಸೆಲ್ಲಿಗೆ, ನಿಮ್ಮ ಬಾಡಿಗೆ ಎಲ್ಲೆಲ್ಲಿ ಪಾರ್ಟಿಗೆ ಬರಬೇಕು ಅದು ರೆಡ್ ಬ್ಲಡ್ ಬರುತ್ತೆ, ಆಮೇಲೆ ಬ್ಲೂಯಿಶ್ ಬ್ಲಡ್ ಹೋಗುತ್ತೆ ವಾಪಸ್. ಓಕೆ ಸರ್, ಆಮೇಲೆ ಇದಕ್ಕೆ ಟ್ರೀಟ್ಮೆಂಟ್ದಾಯಿತು. ಮತ್ತು ಈ ಕೆಲವರು ಈ ಏಜ್ ಆದಂಥ, ಈಗ 40+ ಆದಂತಹ ಯುವಕರು, ಅವರ ಟೆಸ್ಟಿಕಲ್ಗೆ ರಿಲೇಟೆಡ್ ಅಲ್ಲಿ ವೆರಿಕೋಸ್ ಇಶ್ಯೂ ಆಗಿರೋದು ನಾವು ಕೇಳ್ತೇವೆ. ಅದು ಏನು ಸಮಸ್ಯೆ, ಅದು ಹೇಗೆ? ಅದು ವೆರಿಕೋಸಿಲ್ ಅಂತ ಹೇಳ್ತೀವಿ.
Okay. ಅದನ್ನು ಇದೇ ತರಾನೇ ಅದು ರಕ್ತನಾಳ ಆಗಿ ಅದರಿಂದ ಅಲ್ಲಿ ನರಗಳು ದಪ್ಪ ಆಗ್ತವೆ. ಅದು ಸುಮಾರು ಜನಕ್ಕೆ ಇರುತ್ತೆ, ಬಟ್ ಅದು ಎಲ್ಲ ಇದ್ದವರಿಗೆ ಅದು ಆಪರೇಷನ್ ಬೇಕು ಅಂತಿಲ್ಲ. Okay. ಅದಕ್ಕೆ ಮೆಡಿಸಿನ್ ತಗೊಂಡ್ರೆ ನೋವು ಬಂದಾಗ ಅದು ಸರಿ ಆಗ್ತದೆ. ಆಮೇಲೆ ಟೈಟ್ ಅಂಡರ್ ಗಾರ್ಮೆಂಟ್ಸ್ ಯೂಸ್ ಮಾಡಿದ್ರೆ ಅದು ಸ್ಕ್ರೋಟಮಿಕ್ ಸಪೋರ್ಟ್ ತರ ಹಾಕೊಂಡ್ರೆ ಸರಿ ಆಗ್ತದೆ. ಅದಕ್ಕೆ ಒಂದೇ ರೀಸನ್ ಅಲ್ಲಿ ನಾವು ಆಪರೇಷನ್ ಮಾಡೋದಂದ್ರೆ ಅವ್ರಿಗೆ ಇನ್ಫರ್ಟಿಲಿಟಿ ಇರುತ್ತೆ. ಇನ್ಫರ್ಟಿಲಿಟಿ ಇದ್ದಾಗ ಅವರಿಗೆ ಸ್ಪರ್ಮ್ ಕೌಂಟ್ ಕಮ್ಮಿ ಇರುತ್ತೆ. ಸ್ಪರ್ಮ್ ಕೌಂಟ್ ಇದು ವೆರಿಕೋಸೀಲ್ ಸಲುವಾಗಿ ಸ್ಪರ್ಮ್ ಕೌಂಟ್ ಕಮ್ಮಿ ಇರುತ್ತೆ. ಅದು ನಾವು ಆಪರೇಷನ್ ಮಾಡಿ ಅದು ವೆರಿಕೋಸೀಲ್ ಏನಿದೆ ತೆಗೆದಾಗ ಅವಾಗ ಸ್ಪರ್ಮ್ ಕೌಂಟ್ ಸರಿ ಆಗ್ತದೆ. ಅದು ಒಂದೇ ರೀಸನ್ಗೆ ನಾವು ಆಪರೇಷನ್ ಸಜೆಸ್ಟ್ ಮಾಡ್ತೀವಿ. ಅಂದ್ರೆ ಈಗ ಸ್ಪರ್ಮ್ ಇದ್ರಾಗುವಂತ ಏನದು ನರ್ವ್ಸ್ ಇರುತ್ತಾ ಅಥವಾ ಅವ್ರದ್ದು ಏನದು ವೇನ್ಸ್ ಇರುತ್ತಲ್ಲ, ಅದು ಕೂಡ ವೆರಿಕೋಸ್ ರಿಲೇಟೆಡ್ ಸಮಸ್ಯೆಯಿಂದ ಬ್ಲಾಕ್ ಆಗುತ್ತಾ ಹೇಗೆ? ಅಲ್ಲ, ಅದು ಬ್ಲಾಕ್ ಆಗುದಿಲ್ಲ. ಅದು ಬಿಕಾಸ್ ಟೆಸ್ಟಿಸ್ಗೆ ಏನದು ಒಂದು ಟೆಂಪರೇಚರ್ ಇರುತ್ತೆ. ಆ ಟೆಂಪರೇಚರ್ ಅಲ್ಲಿ ಇದ್ರಷ್ಟೇ ಸ್ಪರ್ಮ್ ಕೌಂಟ್ ನಾರ್ಮಲ್ ಆಗಿ ಆಗುತ್ತೆ. ವೆರಿಕೋಸ್ ಸೀಲ್ ಇದ್ದಾಗ ರಕ್ತನಾಳ ಅದು ಸರ್ಕ್ಯುಲೇಷನ್ ಆಗೋದಿಲ್ಲ. ಮೇನ್ ಇಲ್ಲಿ ಹೆಂಗ್ ಕಾಲಲ್ಲಿ ಅಲ್ಲೇ ಪೂಲ್ ಆಗುತ್ತೋ ಅದ್ರಲ್ಲಿ ಅಲ್ಲೇ ಪೂಲ್ ಆಗುತ್ತೆ. ಟೆಸ್ಟಿಸ್ ಸುತ್ತ ಏನು ವೇನ್ಸ್ ಇರ್ತದೆ ಅಲ್ಲೇ ಪೂಲ್ ಆಗ್ತದೆ. ಅಲ್ಲದು ಅದು ಟೆಸ್ಟಿಸ್ ಟೆಂಪರೇಚರ್ ಜಾಸ್ತಿ ಮಾಡುತ್ತೆ. ಅವಾಗ ಸ್ಪರ್ಮ್ ಕೌಂಟ್ ಕಮ್ಮಿ ಆಗುತ್ತೆ. ಸೊ ಅಂದ್ರೆ ಪ್ರತಿಕೂಲ ಇದು ಇರೋದಿಲ್ಲ, ಅಲ್ಲಿ ಎನ್ವಿರಾನ್ಮೆಂಟ್ ಇರೋದಿಲ್ಲ. ಸೊ ಅವಾಗ ಅದು ನಾವು ಅದು ಮಾಡಿದಾಗ ಅವಾಗ ಮತ್ತೆ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗುತ್ತೆ. ಈಗ ಅಂದ್ರೆ ಈ ಟೆಸ್ಟಿಕಲ್ ರಿಲೇಟೆಡ್ ಹಲವು ಸಮಸ್ಯೆಗಳಿಗೂ ವೆರಿಕೋಸ್ ಇಶ್ಯೂ ಇರ್ಬೋದು, ಅಂದ್ರೆ ಅದರಿಂದ ಆಗ್ಬೋದು. ಅದು ಬರೇ ಇನ್ಫರ್ಟಿಲಿಟಿಗೆ ಅಷ್ಟೇ ಮತ್ತೆ ಅದಕ್ಕೂ ಇರೋದಿಲ್ಲ. ಸರ್, ಈಗ ಅದಕ್ಕೆ ಏನು ಟ್ರೀಟ್ಮೆಂಟ್ ಹೇಗೆ ಅಂತ? ಅದಕ್ಕೆ ನಾ ಹೇಳಿದ್ದು, ಕೆಲವು ಕಡೆಗೆ ಅಂದ್ರೆ ಆಡ್ಸ್ ಬರ್ತಿರತ್ತೆ, ಆಪರೇಷನ್ ಇಲ್ಲದೆ ವೆರಿಕೋಸ್ ನಾವು ಕಡಿಮೆ ಮಾಡ್ಕೊಂಡ್ರೆ ಅದು ಅವ್ರು ಕಾಲಿಂದ ಹೇಳ್ತಾರೆ. ಕಾಲಿಂದ ವೆರಿಕೋಸ್ ವೇನಿಗೆ ಆಪರೇಷನ್ ಇಲ್ಲದೆ ಅಂದ್ರೆ ಅದು ಲೇಸರ್ ಮುಖಾಂತರ. ಈಗ ಏನಾಗಿದೆ ಲೇಟೆಸ್ಟ್ ಟ್ರೀಟ್ಮೆಂಟ್ ಲೇಸರ್ ಇದೆ. ಈಗ ಮೊದಲು ಏನಾಗಿತ್ತು, ನಾವು ಇಲ್ಲಿ ದೊಡ್ಡ ಫುಲ್ ಗಾಯ ಮಾಡಿ ಕಾಲಲ್ಲಿ ಅದೆಲ್ಲ ರಕ್ತನಾಳ ಅದೇ ಫುಲ್ ರಕ್ತನಾಳ ತೆಗಿತೀವಿ, ಇಷ್ಟುದ್ದ ರಕ್ತನಾಳ. ಈಗ ಅದು ಆತಿರಿ ಮಾಡಿದ್ರೆ ಅದು ಬಹಳ ಕಂಬರ್ಸಮ್ ಪ್ರೊಸೀಜರ್ ಇತ್ತು. ಹಾಸ್ಪಿಟಲ್ ಅಲ್ಲೇ ಒಂದು ವಾರಗಟ್ಲೆ ಇರ್ಬೇಕಾಗಿತ್ತು ಅವಾಗ ಮುಂಚೆ ಎಲ್ಲ. ಈಗ ಲೇಸರ್ ಮುಖಾಂತರನೇ ಮಾಡ್ತೀವಿ. ಅದು ಅದಕ್ಕೆ ನೀವೇನು ಆಡ್ ನೋಡ್ತೀರಿ ಅದು ಆ ತರ ಇರುತ್ತೆ. ಅದು ಆಪರೇಷನ್ ಇಲ್ಲ ಅಂದ್ರೆ ಲೇಸರ್ ಯೂಸ್ ಮಾಡಿ ಮಾಡೋದು. ವೆರಿಕೋಸ್ ಸೀಲಿಗೆ ಅದು ಮಾಡ್ತಾರೆ, ಬಟ್ ಅದಕ್ಕೆ ಇಂಡಿಕೇಶನ್ ಇದು ಅಷ್ಟೇ. ಇದು ವೆರಿಕೋಸ್ ವೇನಿಗೆ, ಕಾಲಿನ ವೆರಿಕೋಸ್ ವೇನಿಗೆ ಲೇಸರ್ ಟ್ರೀಟ್ಮೆಂಟ್ ಆಗ್ತದೆ. ಅಂದ್ರೆ ಉಳಿದ ಕಡೆಗೆ ಈಗ ನಾರ್ಮಲ್ ಇದಾಗತ್ತೆ, ಅಂದ್ರೆ ಸರ್ಜರಿ ಏನೇ ಮಾಡ್ಬೇಕಾಗತ್ತೆ ಅಂತ. ಬೇರೆ ಎಲ್ಲಿ ಆಗೋದಿಲ್ಲ, ಅದು ಕಾಲಲ್ಲಿ ಟೆಸ್ಟಿಸ್ ಹತ್ರ ಅಷ್ಟೇ. ಕೈ ಕೆಲವರಿಗೆ ನರಗಳು ಅದು ಬಹಳ ಕಮ್ಮಿ, ಅದು ಆಗೋದಿಲ್ಲ. ಸರ್, ಈಗ ಅದಕ್ಕೆ ಮತ್ತೆ ಮೆಡಿಸಿನ್ ನಲ್ಲೇ ಟ್ರೀಟ್ಮೆಂಟ್ ಇರುತ್ತೆ? ಅರ್ಲಿ ಸ್ಟೇಜ್ ಇದ್ರೆ ಮೆಡಿಸಿನ್ ಅಲ್ಲೂ ಆಗ್ತದೆ. ಮೆಡಿಸಿನ್ ನಾವು ಅದು ಮೆಡಿಸಿನ್ ಕೊಡ್ತೀವಿ, ಸ್ಟಾಕಿಂಗ್ ಸಿಗುತ್ತೆ, ಸಾಕ್ಸ್ ಸಿಗುತ್ತೆ. ಸಾಕ್ಸ್ ಇಲ್ಲಿ ಮೊಳಕಾಲ್ವರೆಗೂ ಅದು ಎಲ್ಲಿ ತನ ವೆರಿಕೋಸ್ ವೇನ್ ಇರುತ್ತೆ ಅದು ಸ್ಕ್ಯಾನಿಂಗ್ ಮಾಡ್ತೀವಲ್ಲ, ಅದು ಗೊತ್ತಾಗ್ತದೆ ಎಲ್ಲಿ ಡಿಫೆಕ್ಟ್ ಇದೆ ಅಂತ. ಅದ್ರ ಮುಖಾಂತರ ನಾವು ಅವ್ರಿಗೆ ಸ್ಟಾಕಿಂಗ್ಸ್ ಹಾಕೊಳ್ಳೋಕೆ ಹೇಳ್ತೀವಿ. ಆಮೇಲೆ ಒಂದೇ ಕಡೆ ನಿಂತ್ಕೊಳ್ಳೋದೆಲ್ಲ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಸೊ ಆ ಥರ ಮಾಡಿದ್ರೆ ಮೊಬಿಲಿಟಿ ಅವ್ರಿದ್ರೆ ಪ್ರಾಬ್ಲಮ್ ಇಲ್ಲ. ಈಗ ಅದೇ ಈಗ ಸಾಮಾನ್ಯವಾಗಿ ಬೈಕರ್ಸ್ಗಳು ವೆರಿಕೋಸ್ ಸಮಸ್ಯೆಯಿಂದ ಅವರಿಗೆ ಮೇನ್ಲಿ ಟೆಸ್ಟಿಕಲ್ ಇಶ್ಯೂ ಅಥವಾ ಆ ಭಾಗದಲ್ಲಿ ಅವರಿಗೆ ವೆರಿಕೋಸ್ ಇಶ್ಯೂ ಆಗಿರೋದನ್ನ ಕೇಳಿರ್ತೀವಿ. ಅಂತ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ? ಅಲ್ಲ, ಅದು ಅದೇ ಹೇಳ್ತಾರದು, ಅದು ಹೀಟ್ ಆಗುತ್ತಲ್ಲ ಅದರಿಂದ ವೆರಿಕೋಸ್ ಸೀಲ್ ಆಗುದು. ಅಷ್ಟೇ. ಅದಕ್ಕೆ ಅದು ಮೆಡಿಸಿನ್ ತಗೊಳ್ಬೇಕಷ್ಟೇ. ಅದಕ್ಕೆ ಆಪರೇಷನ್ ಮಾಡಿದ್ರು ಅವ್ರಿಗೆ ಅಷ್ಟೊಂದು ಲಾಭ ಆಗೋದಿಲ್ಲ. ಅದರಲ್ಲಿ ವೆರಿಕೋಸ್ ಸೀಲ್ ಎಸ್ಪೆಷಲಿ ಟೆಸ್ಟಿಸ್ ಹತ್ರ ಏನು ವೆರಿಕೋಸ್ ಸೀಲ್ ಆಗುತ್ತೆ ಅದಕ್ಕೆ ಇಂಡಿಕೇಶನ್ ಅಂದರೆ ಸರ್ಜರಿ, ಇಫ್ ಎಟ್ ಆಲ್ ಇನ್ಫರ್ಟಿಲಿಟಿ ಆದರೆ ಅವ್ರಿಗೆ ಅಷ್ಟೇ ಮಾಡೋದು. ಅಂದರೆ ಎಲ್ಲ ವೆರಿಕೋಸ್ಗೂ ಸರ್ಜರಿ ಬೇಕೇ ಬೇಕು ಅಂತಿಲ್ಲ ವೆರಿಕೋಸ್ ಸಮಸ್ಯೆಗಳಿಗೆ. ಸರ್, ಈಗ TSS ಹಾಸ್ಪಿಟಲ್ನಲ್ಲಿ ಜನರಲ್ ಆಪರೇಷನ್ಸ್ ಅಂತ ಇರೋದ್ರಲ್ಲಿ ಯಾವ್ಯಾವ ರೀತಿ ಚಿಕಿತ್ಸೆಗಳು ಲಭ್ಯ ಇದೆ, ಮತ್ತು ಅದಕ್ಕೆ ರಿಲೇಟೆಡ್ಡು ಯಾವ್ಯಾವ ಟ್ರೀಟ್ಮೆಂಟು ಸಿಗುತ್ತೆ? ಮತ್ತು ನಾವು ಇಷ್ಟೋ ತನಕ ಕೇಳಿದ್ವಿ, ಈಗ ಹರ್ನಿಯಾ ಸಮಸ್ಯೆ ಇರ್ಬೋದು ಅಥವಾ ಎಂಡೋಸ್ಕೋಪಿ ಇರ್ಬೋದು ಅಥವಾ ಬೇರೆ ಬೇರೆ ಏನು ಸಮಸ್ಯೆಗಳಿದೆಯಲ್ಲ ಸರ್, ಅದಕ್ಕೆಲ್ಲ ರಿಲೇಟೆಡ್ ಯಾವ್ಯಾವ ಫೆಸಿಲಿಟಿಗಳು TSS ಹಾಸ್ಪಿಟಲಲ್ಲಿದೆ ಸರ್? ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟಿಗಳು ಅವೈಲೇಬಲ್ ಇದೆ. ರೈಟ್ ಫ್ರಮ್ ಅಪ್ಪರ್ ಜೆ ಎಂಡೋಸ್ಕೋಪಿ ಮಾಡ್ತೀವಿ, ಕೊಲನೋಸ್ಕೋಪಿ ಮಾಡ್ತೀವಿ. ಈಗ ಹರ್ನಿಯಾಗಿ ಆಪ್ರೇಷನ್ ಆಗಲಿ ಓಪನ್ ಕೇಸಸ್ ಎಲ್ಲ ಏನಿದ್ರು ನಾವಿಲ್ಲಿ ಪರ್ಫಾರ್ಮ್ ಮಾಡ್ತೀವಿ. ಲ್ಯಾಪ್ರೋಸ್ಕೋಪಿಯಲ್ಲಿ ಹರ್ನಿಯಾ ಮಾಡೋದಿದ್ರೆ ಅದಕ್ಕೂ ಟ್ರೀಟ್ಮೆಂಟ್ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಪಿತ್ತಕೋಶದ ಕಲ್ಲಿಂದು ಲ್ಯಾಪ್ರೋಸ್ಕೋಪಿಯಲ್ಲೇ ನಾವು ಮಾಡ್ತಾ ಇದ್ದೀವಿ. ಓವರಾಲ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಎಷ್ಟಾಗುತ್ತೆ ಅಷ್ಟು ನಾವು ಇಲ್ಲಿ ಆದಷ್ಟು ಇಲ್ಲಿ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ವೆರಿಕೋಸ್ ವೇನ್ ರಿಲೇಟೆಡು ಲೇಸರ್ ಆಪ್ರೇಷನು ನಾವೀಗ ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಲೇಸರ್ ಮುಖಾಂತರ ಅದು ಟ್ರೀಟ್ಮೆಂಟು ಈಗ ನಮ್ಮಲ್ಲಿ ಅವೈಲೇಬಲ್ ಇದೆ TSS ಅಲ್ಲಿ. ಸೊ ಇಷ್ಟೆಲ್ಲ ಆದಷ್ಟು ಕ್ಯಾನ್ಸರ್ ರಿಲೇಟೆಡು ನಮ್ಮ ಹತ್ರ ಎಲ್ಲ ಟ್ರೀಟ್ಮೆಂಟು ಇಲ್ಲಿ ನಾವು ಕೀಮೋಥೆರಪಿ ಆಗಲಿ ಸರ್ಜರಿ ಆಗಲಿ ಇಲ್ಲಿ ನಾವು ಮಾಡ್ತೀವಿ ಸರ್. ಆಮೇಲೆ ಈ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಸಿಗದೇ ಇರುವಂತಹ ಏನಾದರೂ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನೋದು ನಮ್ಮಲ್ಲಿ TSS ಹಾಸ್ಪಿಟಲ್ನಲ್ಲಿ ಸಿಗುತ್ತಾ ಹೇಗೆ?
ಯಾವುದದು ಅಂತ? ಸ್ಪೆಷಲ್ ಟ್ರೀಟ್ಮೆಂಟ್ ಅಂದರೆ ನಾವು ಭಾಳ ಚೆನ್ನಾಗಿ ನೋಡ್ಕೋತೀವಿ ಪೇಷಂಟಿಗೆ, ಒಂದು ಕಾಳಜಿಯಿಂದ. ಇನ್ನು ನಮ್ಮ ಸ್ಟಾಫ್ ಆಗಲಿ ಎಲ್ಲರೂ ಭಾಳ ಕಾಳಜಿಯಿಂದ ಇನ್ ಪೇಷಂಟ್ ಇದ್ದಾಗೂ ಸಹ ಎಲ್ಲ ಸ್ಟಾಫು ಕೋಆಪ್ರೇಟಿವ್ ಇರ್ತಾರೆ. ಆಮೇಲೆ ಉಳಿದಿದ್ದಕ್ಕೆ ಲೇಟೆಸ್ಟ್ ಅಂದರೆ ಲೇಸರ್ ಆಪ್ರೇಷನು ವೆರಿಕೋಸ್ ವೆನ್ಗೆ ಭಾಳ ಕಮ್ಮಿ ಕಡೆ ಮಾಡ್ತಾರೆ. ಈಗ ಇದರಲ್ಲಿ ಸೆಕೆಂಡ್ ಟೈರ್ ಥರ್ಡ್ ಟೈರ್ ಸಿಟಿಯಲ್ಲಿ ಮಾಡೋದು ಭಾಳ ಕಮ್ಮಿ. ಅದು ನಾವು ಸಿರಿಸಿಯಲ್ಲಿ ಆಲ್ರೆಡಿ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಒಂದೆರಡು ಪೇಷಂಟಿಗೂ ಸುಮಾರು ಪೇಷಂಟಿಗೂ ವೆರಿಕೋಸ್ ವೆನ್ ಸರ್ಜರಿ ಎಲ್ಲ ಮಾಡಿದ್ದೀವಿ ಲೇಟೆಸ್ಟಾಗಿ. ಸೊ ಕ್ಯಾನ್ಸರ್ ಸರ್ಜರಿನೂ ಇಲ್ಲೆಲ್ಲ ಮಾಡ್ತಾಯಿದ್ದೀವಿ. ಸೊ ಅದು ನಾವು ಇಲ್ಲಿ TSS ಅಲ್ಲಿ ಮಾಡ್ತಿದ್ದೀವಿ ಅಂತ ಹೇಳ್ತೀನಿ. ಸರ್, ಈಗ ಇನ್ನೊಂದೇನೆಂದರೆ, ಈಗ ನೀವು ಇಷ್ಟೊತ್ತು ಅಂದರೆ ನಮ್ಮ ಭಾಳಷ್ಟು ಜನರ ಗೊಂದಲಗಳಿಗೆ ಪರಿಹಾರವನ್ನು ಕೊಟ್ರಿ. ಭಾಳಷ್ಟು ಜನರ ಸಮಸ್ಯೆಗಳು ಹೇಗಿರುತ್ತೆ, ಅವ್ರ ಮನಸ್ಸಲ್ಲಿ ಏನೋ ಒಂದು ಡೌಟ್ ಇರುತ್ತೆ, ಅದನ್ನೆಲ್ಲ ಭಾಳ ಸರಳವಾಗಿ ನಮಗೆ ತಿಳಿಸ್ಕೊಟ್ರಿ. ಸರ್, ಈಗ ಇನ್ನೊಂದೇನೆಂದರೆ, ಈ ಸಾಮಾನ್ಯ ಜನರ ಮನಸ್ಸಲ್ಲಿ ಭಾಳಷ್ಟು ಇನ್ನೂ ನಮ್ಗೆ ಹಾಗೆ ಮಾಡಿದ್ರೆ ಹೇಗೆ ಇತ್ಯಾದಿ ಎಲ್ಲ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಕಿವಿ ಮಾತು ಹೇಳ್ಬೋದು ಸರ್? ಸೊ ನಾನೇನು ಹೇಳೋದು ಅಂದರೆ, ಪ್ರತಿಯೊಬ್ಬರಿಗೂ ನೀವು ನಿಮ್ಮದು ಆರೋಗ್ಯ ನಿಮ್ಮ ಕೈಯಲ್ಲೇ ಇರೋದು. ನೀವು ಚೆನ್ನಾಗಿರೋದು ಫುಡ್ಡು, ಹೆಲ್ತಿ ಫುಡ್ ತೊಗೋಬೇಕು, ಎಕ್ಸಸೈಸ್ ಡೈಲಿ ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು, ಮೆಡಿಟೇಷನ್ನು, ಒಳ್ಳೆ ಎನ್ವಿರಾನ್ಮೆಂಟ್ ಮೇಂಟೈನ್ ಇದ್ದರೆ ನಿಮ್ಮದು ಲೈಫು ಚೆನ್ನಾಗಿರುತ್ತೆ, ಹೆಲ್ತು ಚೆನ್ನಾಗಿರುತ್ತೆ. ಸೊ ಏನಾದರೂ ನಿಮಗೆ ಪ್ರಾಬ್ಲಮ್ ಅನ್ನಿಸಿದ್ರೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ, ಲೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಬೇಗ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿದರೆ ನಿಮಗೂ ಒಳ್ಳೆಯದಾಗುತ್ತೆ, ಬೇಗ ಗುಣಮುಖರಾಗ್ಬೋದು. ನಮ್ಮ ಉತ್ತರ ಕನ್ನಡ ಜಿಲ್ಲೆ, ಗುಡ್ಡಗಾಡು ಜಿಲ್ಲೆ, ಪಶ್ಚಿಮ ಘಟ್ಟದ ನಡುವೆ ಇರುವಂತಹ ಮಲೆನಾಡಿನಿಂದ ಇರುವಂತಹ ಜಿಲ್ಲೆ ಅಂತಲೇ ಖ್ಯಾತಿ ಪಡೆದುಕೊಂಡಿದೆ. ಇಲ್ಲಿ ಸಾಮಾನ್ಯವಾಗಿ ನಿಮಗೆ ಯಾವುದೇ ಚಿಕಿತ್ಸೆ ಪಡ್ಕೊಳ್ಬೇಕಾದ್ರೂ ದೂರದ ಪ್ರದೇಶಗಳಿಗೆ ಹೋಗಬೇಕು ಅನ್ನೋ ಮಾತಿದೆ. ಆದರೆ ಇದರ ನಡುವೆ ನಮ್ಮ ಸಿರಿಸಿಯಲ್ಲಿ ಬಹಳ ಒಳ್ಳೆಯ ಚಿಕಿತ್ಸೆಯ ಸಿಗುವಂತಹ ಸ್ಥಳ ಅಂದರೆ ಇದು ನಮ್ಮ TSS. ನಮ್ಮ ತೋಟಗಾರರೇ ಸೇರಿ ಬಳಗ ಮಾಡಿಕೊಂಡು ಅವರೇ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಹೆಮ್ಮೆಯ ಆಸ್ಪತ್ರೆ ಅಂದರೆ ಅದು TSS. ಇಲ್ಲಿ ಭಾಳ ಅಪರೂಪದ ಚಿಕಿತ್ಸೆಗಳು ಸಿಗುತ್ತೆ. ನಿಮ್ಮ ಜನಸಾಮಾನ್ಯರಿಗೆ ಕೈಗೆಟುಕುವಂತಹ, ಜನಸಾಮಾನ್ಯರಿಗೆ ಬಹುಬೇಗನೆ ಗುಣವಾಗುವಂತಹ ಭಾಳಷ್ಟು ಚಿಕಿತ್ಸೆಗಳು ಕೂಡ ಇಲ್ಲಿ ಲಭ್ಯ ಇದೆ. ಇದುವರೆಗೆ ನಮ್ಮ ಜೊತೆಗೆ ಆಸ್ಪತ್ರೆಯ ಜನರಲ್ ಸರ್ಜನ್ ಆಗಿರ್ತಕ್ಕಂತಹ ಡಾಕ್ಟರ್ ವಿಜಯ್ ಕುಮಾರ್ ಅವರು ನಮ್ಮ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು, ಸಮರ್ಪಕ ಮಾಹಿತಿಯನ್ನು ಕೊಟ್ಟು ನಮ್ಮ ಹಲವು ಗೊಂದಲಗಳನ್ನು ಅವರು ನಿವಾರಣೆ ಮಾಡಿ ನಮಗೆ ಉತ್ತಮ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ತೆ. ನಿಮಗೆ ಇದುವರೆಗೆ ಭಾಳಷ್ಟು ಸಂಗತಿಗಳನ್ನ ನೀವು ನೋಡಿದ್ರಿ, ಭಾಳಷ್ಟು ನಿಮ್ಮ ಸಮಸ್ಯೆಗಳನ್ನ, ಗೊಂದಲಗಳನ್ನೆಲ್ಲ ನಿವಾರಿಸ್ಕೊಂಡ್ರಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ತಜ್ಞ ವೈದ್ಯರೊಂದಿಗೆ ಮಾಹಿತಿ ವಿನಿಮಯದ ಜೊತೆಗೆ ನಿಮ್ಮ ಎದುರಿಗೆ ಬರ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೊಂದು ಲೈಕ್ ಕೊಡಿ, ಹಾಗೆ ಇದಕ್ಕೆ ಕಮೆಂಟ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚ್ಕೊಳ್ಳಿ. ಹಾಗೆ TSS ಸಂಬಂಧಿ ಯಾವುದೇ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಬೇಕಿದ್ದಲ್ಲಿ, ಅಥವಾ TSSನ ಯಾವುದೇ ರೀತಿಯ ಅಪಾಯಿಂಟ್ಮೆಂಟ್ಗಳು ಅಥವಾ TSSನ ಯಾವುದೇ ನಿಮಗೆ ಮಾಹಿತಿ ಇತ್ಯಾದಿ ಬೇಕಾದರೆ ಅವುಗಳ ಸಂಪರ್ಕ ಸಂಖ್ಯೆ ಹಾಗೂ TSSನ ವೆಬ್ಸೈಟ್ ಮಾಹಿತಿಗಳು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಅವುಗಳನ್ನು ಮೂಲಕ ನೀವು ಸಂಪರ್ಕ ಮಾಡ್ಬೋದು. ಮುಂದಿನ ಇನ್ನೊಂದು ಹೊಸ ಸಂಗತಿಗಳೊಂದಿಗೆ ನಿಮ್ಮೆದುರಿಗೆ ಬರ್ತೀವಿ. ಅಲ್ಲಿವರೆಗೆ ಧನ್ಯವಾದಗಳು, ನಮಸ್ಕಾರ. ಎಲ್ಲರೂ ಖುಷಿಯಾಗಿರಿ, ನಗ್ತಾಯಿರಿ, ನಿಮ್ಮ ಜೊತೆಗಿರುವವ್ರನ್ನೂ ನಗಿಸ್ತಾಯಿರಿ.